1994 ವರೆದಿದ್ದು ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕರ್ನಿಂಗ್. ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ಇದು ಯಾರಿಗೂ ಸಿಗೋಲ್ಲ, ಯಾರೂ ಹೇಳ್ದಂಗಿಲ್ಲ. ಕರ್ನಾಟಕದಲ್ಲಿ ನಂಬರ್ 1 ನಾವೇ, ಯಾರೋ ನಂಬರ್ 1 ನಾವು ಅಂತ ಹೇಳ್ತಾರೆ. ಈಗ ಸದ್ಯದಲ್ಲಿ ಈ ವರದಿ ಬಂದ ನಂತರ ನಿಮ್ಗೆ ಗೊತ್ತಾಗ್ತದೆ ನಾವೇ ನಂಬರ್ 1 ಅಂತೇಳಿ. ಏನಾಗಿತ್ತು 1994ರಲ್ಲಿ ಕರ್ನಿಂಗ್ ಮತ್ತು ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ಯುದ್ಧಕಾಂಡ ಆಯ್ತು. 15 ಬಂತ ಏನೋ ತಿರ್ಕೊಂಡ್ರೆ ಸರ್ಕಾರ ಅಧಿಕೃತ ವರದಿ. ಅಲ್ಲಿರೋ ರೇಡ್ ಆಯ್ತು. ರೇಡಾಗಿ ಏನಾಯ್ತು ಅಂತಂದ್ರೆ ಅಲ್ಲಿ ರೇಡ್ ಮಾಡಿದ್ರು, 2 ಗೋಡೌನ್ ಮೇಲೆ ರೇಡ್ ಮಾಡಿದ್ರು. ಆ ರೇಡ್ ಯಾರು ಮಾಡಿಸ್ರು ಏನು ಮಾಡಿಸ್ರು ಆವಾಗಿನ ಕತಿ ಬೇರೆ. ಆದ್ರೆ ಭಾಳ ಇಂಟ್ರೆಸ್ಟಿಂಗ್ ಇದು. ರೇಡ್ ಆಯಿತು 2 ದೊಡ್ಡ ಗೋಡೌನ್ದಲ್ಲಿ. ಅಲ್ಲಿ ಏನು ಸಿಕ್ಕು ಅಂತಂದ್ರೆ ಮ್ಯಾನ್ಸ್ ಹೌಸ್ ಅವು ಬಾಕ್ಸ್ಗಳು ಸಿಕ್ಕು. ಆ ಬಾಕ್ಸ್ಗಳು ಸಿಕ್ಕ ನಂತರ ಅವ್ರು ರೇಡ್ ಮಾಡಿ ಕೊಡ್ಬೇಕಲ್ಲ. ಅವಾಗ ಸರ್ಕಾರಿ ಸರಾಯಿ ಮಾಡ್ತಿದ್ರು. ಸರ್ಕಾರಿ ಕಾಂಟ್ರಾಕ್ಟರ್ ಯಾರು ಜಾರಕಿಹೊಳಿ ಸಹೋದರು ಸರ್ಕಾರಿ ಸರಾಯಿ ಮಾಡ್ತಿದ್ರು. ಆದರೆ ಪ್ರೈವೇಟ್ದಲ್ಲಿ ತೆಗಿತಿದ್ರು. ಸರ್ಕಾರಕ್ಕೆ ಲೆಕ್ಕನೇ ಇಲ್ಲ. ಹೆಸರು ಲೈಸೆನ್ಸ್ ಇತ್ತು, ಆದ್ರೆ ಅಲ್ಲಿ ತೆಗಿತಿದ್ರು ಅಂತ ಆರೋಪ ಇದೆ. ಅವಾಗಿಂದೆಲ್ಲ ಕೇಸ್ ಮುಚ್ಚೋತ್ತು. ಅದು ಹೆಂಗೆ ಮುಚ್ಚೋತ್ತು ಅದನ್ನ ಹೇಳ್ತೇವೆ. ಭಾಳ ಇಂಟ್ರೆಸ್ಟಿಂಗ್ ಅದು. ಇಂಥ ಸ್ಟೋರಿ ಅನ್ಕ ನಿಮ್ಗೆ ಸಿಗಂಗಿಲ್ಲ, ಯಾರು ಸಿಗಂಗಿಲ್ಲ. ಆವಾಗ ಒಂದು ಬಾಕ್ಸ್ ಇದು ಯಾಕೆ ವರದಿ ಹೇಳತ್ತೇವೆ ಅಂತಂದ್ರೆ ಹುಬ್ಬಳ್ಳಿಯಾಗ ನಿನ್ನೆ ಒಬ್ಬ ಸಿಕ್ಕಿದ 90 ವರ್ಷದವ. ಅವ್ರು DSP ಹೇಳಿದ್ರು, ಸರ್ ಹಿಂಗಾತು ವರದಿ ಮಾಡ್ತರು ಬಿಡ್ರು, ವರದಿ ಮಾಡಿ ಕಿಡ್ನ್ಯಾಪ್ ಮಾಡ್ತಾರೋ ಹೆಂಗೋ ಅಂತ ಅನ್ನಕತ್ರ ಅವ್ರು. ಅರೇ ನೀವು DSP ನನಗೆ ಹೆಂಗೆ ಹೇಳ್ತಾರೆ ಇದನ್ನಂತ. ನಿಮಗೆ ಕಿಡ್ನ್ಯಾಪ್ ಮಾಡಿದ್ರೆ ಮಾಡ್ಬೋದಪ್ಪ, ಖತರ್ನಾಕ್ ಬಂದಿ ಅದು. ಐಗಳೇನ ಮುಗಿಸ್ದವ್ರು ಅವರು ಅಂತಂದು. ಐಗಳು ಮುಗಿಸ್ತಾರೆ, ನನ್ನ ಹೆಂಗೆ ಮುಗಿಸ್ತಾರ ಅವರು ಅಂತಂದು ಹೇಳಿ ವರದಿ ಮಾಡ್ರಿ ಅಂದ್ರೆ ಮುಗೀತು ಕಿತ್ತೆ ಅಂತಂದು. ಎಲ್ಲಿ ಹಳೆ ಸ್ಟೋರಿ ಇಲ್ಲ, ಹಳೆ ಸ್ಟೋರಿ ಅದೇನೈತಿ, ಓಲ್ಡ್ ಈಸ್ ಗೋಲ್ಡ್. ಅವಾಗೇನಿತ್ತು ಒಂದು ಬಾಕ್ಸ್ ಒಬ್ಬ DSP ತೊಗೊಂಡ, ಅದನ್ನು ಕಸ್ಕೊಂಡ. ಯಾರು ಇಲ್ಲಿ DSP ಚಿಕ್ಕೋಡಿ DSP ಇದ್ದ ಮಾಲಿಂಗ್ ಅಂತ ಅದನ್ನು ಕಸ್ಕೊಂಡ್ರು. ಇನ್ನು ಕುಡಿಬೇಕಲ್ಲ, ಆ ಬಾಕ್ಸಲ್ಲಿ ಒಂದೊಂದು ತೆಗೆದು ಹಾದೇ ಹೋಗ್ಕೊಂಡು ಆಕ್ಸಿಡೆಂಟ್ ಆಗಿ ಖಲಾಸ್. ಇದೊಂದತ್ತ. ಇನ್ನು ಅತ್ಯಂತ ಆಶ್ಚರ್ಯ ಅಂದ್ರೆ ಇದು ಸಾಕ್ಷಿ ಆಧಾರ ಬೇಕಲ್ಲ, ಅದಕ್ಕೆ ಆ ಕೇಸ್ ಬುಕ್ ಮಾಡಿ ಇದನ್ನು ಮಾಡಕ್ಕೆ. ಅವಾಗ ಏನಾಯ್ತು, ಒಬ್ಬ ಕ್ಯಾಮ್ರಾಮನ್ ಇದ್ದ, ಇಲ್ಲಿ ಬಾರೋ ಅಂತಂದ್ರು. ಹೋದ ಫೋಟೋ ತೆಗಿ ಅಂದ. ಫೋಟೋನ ತೆಗಿಲಿಲ್ಲ. ಯಾಕೋ ಅಂತಂದ್ರೆ ಇಲ್ರಿ ನಮ್ಗೆ ಜಾರಕಿಹೊಳಿ ಸಹೋದರ ಏನಾದ್ರು ಮಾಡ್ರಿ ಅಂದ್ರೆ ಅವಾಗಿಂದಿತ್ತು ಅದು ದಾದಾಗಿರಿ. ಅದಕ್ಕಿಂತ ಮೊದಲಿತ್ತು ಅವಾಗಿಂದ. ಕರ್ನಿಂಗ್ ಆದ ನಂತರ ಫುಲ್ ಇದನ್ನ ಆಯ್ತು ಬಿಡು. ಅದೇ ನಾವು ವೈರಲ್ ಆಯ್ತು. ಇವರು ಸಬರಿಗೆ ಯಾರು ಬರಬಾರ್ದಂತ ಆತ. ಮನೆ ಜಾತ್ರೆಗೆ ಸಹಿತ ಗುಂಡು ಯಾಕೆ ಹಾರಿಸಿರು ಅಂತಂದ್ರೆ ನಮ್ಮ ತಾಕತ್ತು ಏನಾನ ಐತಪ್ಪ, ನಮ್ಮ ಎದುರಿಗೆ ಬಂದ್ರೆ ನಿಮ್ಗೆ ಗುಂಡು ಹಾಕ್ತೇವಂತ. ಅದೇನು ರಿಪೋರ್ಟ್ ಆಗ್ತಿತ್ತು ಏನಾಗ್ತಿತ್ತು SP ಅವ್ರಿಗೆ ಕೇಳ್ಬೇಕು. ನಾವು ಸ್ವಲ್ಪ ಇನ್ನೊಂದು 5-6 ವರ್ಷಕ್ಕೆ ಕೇಳ್ತೇವೆ ಎಲ್ಲಿ ಏನಾಗ್ತ್ರಿ ಅಂತ. ಯಾಕೆ ಸಾರ್ವಜನಿಕರಲ್ಲಿ ಬಂದೂಕ ಹೊಡಿಬಾರ್ದು, ಹಾರಿಸ್ಬಾರ್ದಲ್ಲ. ಹಾರಿಸಿರು. ಇಲ್ಲಿ ಅಧಿಕೃತ ಅವ್ರದ್ದು ಇನ್ ಕೇಸ್ ಬುಕ್ ಆಗ್ಬೇಕು, ಶಿಕ್ಷೆ ಆಗ್ಬೇಕು, ಎಲ್ಲ ಆಗ್ಬೇಕಲ್ಲ. ಅವ್ನು ಫೋಟೋನ ತೆಗಿಲಿಲ್ಲ. ಸರ್ ನಿಮ್ಮ ಫೋಟೋ ತೆಗೆದ್ರೆ ನಾನು ಅಟ್ಲೀಸ್ಟ್ ನಾನು ಜೇಲ್ದಾಗ್ರೆ ಹಾಕ್ತೀರಿ. ನೀವು ಒದ್ದು ನೀವು ಫೋಟೋ ಪೊಲೀಸರು ಏನಾದ್ರು ನೀನು ಒಳಗೆ ಹಾಕ್ತೇವೆ ಅಂತಂದ್ರೆ ಫೋಟೋ ತೆಗಿಲ್ಲ ಅಂದ್ರೆ ನೀವು ಒಳಗೆ ಹಾಕ್ರೆ ನಾ ಫೋಟೋ ತೆಗಿಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ನಾ ಜೇಲ್ದಾಗ್ರೆ ಇರ್ತಾನೆ. ಇಲ್ಲಿ ಇವ್ರ ಕಾಯಿ ಸಿಕ್ಕರೆ ನಾನು ಮುಗೀತು ನಾವು ಫೋಟೋಗ್ರಾಫರ್. ನಂತರ ಏನಾಯ್ತು ಅಂತಂದ್ರೆ ಇವರ ತೊಗೊಂಡು ಫೋಟೋ ಹೊಡೆದ್ರು. ನಂತರ ಇನ್ನು ಇದನ್ನ ಮಾಡ್ಬೇಕಲ್ಲ. ಅವಾಗ ಒಬ್ಬ ಪೊಲೀಸರ ಕೈ ಸಿಕ್ಕದ ಗೈಪಾಯ್ತು. ನಂತರ ಏನೋ ಅಯ್ಯವನ್ನ ಏನೋ ಇರ್ತಾರಲ್ಲ, ಅವು ಹೊಂದಾಣಿಕೆ ಮಾಡ್ಕೊಂಡು ಹಿಂಗೆ ಮಾಡಕತ್ರ ಅವರು. ಅಂದ್ರೆ ಅದಕ್ಕೆ ಯಾಕಂದ್ರೆ ಕರ್ನಿಂಗ್ ಅವ್ರ ಕಡೆಯಿಂದ ಗುಂಡು ಹರಿತ್ತಲ್ಲ, ಇವ್ರ ಕಡೆಯಿಂದ ಹರಿತು. ಅದು ಹೊಂದಾಣಿಕೆ ಮಾಡಿ ಮಿಲಾಪಿನೇ ಆಗೋತ್ತದು. ಮಿಲಾಪಿ ಅದನ್ನ ಆಗೋದು. ನಂತರ ಏನಾಯ್ತು, ಭಾಳ ವರ್ಷ ಆದ ನಂತರ ಇಬ್ಬರು ಕಾಂಪ್ರಮೈಸ್ ಆದಂತ ಸುದ್ದಿ. ಯಾಕೆ ಕೇಸ ಹೋಗ್ತಲ್ಲ, ಏನೋ ಇದು ಐಗಳೇ ದಾನ ನಡೀತದು, ಕೇಸ್ ನಡೀತು. ಅದೇನಾಯ್ತು, ಈಕೆ ಪೊಟಿಷನ್ ನಮ್ದಲ್ಲ ಅಂತ ಆಯ್ತು. ಅವಾಗ ಈಕೆ ಕೊಟ್ರಿ ಶೆಟ್ಟಿ ಅವ್ರು ಏನೋ ಮಾಡಿದ್ರು, ಏನೋ ಆಯ್ತದ. ಒಟ್ಟು ವಕೀಲ್ರು ಏನೋ ಇದಾರ ಅವರು. ಹಿಂಗೆ ನಡೆದು ಹೋತದು. ಇನ್ನು 2ನೇ ಸುದ್ದಿ ಬರೋಲ್ಲ, ಮುಗೀತಲ್ಲ. ಮತ್ತಿನ್ನೇನು ಅಷ್ಟಲ್ಲ, ಎಲ್ಲ ಮುಗೀತು. ಕ್ಯಾಮ್ರಾನು ಹೋತು, ಎಲ್ಲನೂ ಹೋತು. ಆದ್ರೆ ಮ್ಯಾನ್ಸ್ ಹೌಸ್ ಅಂತ ಏನೋ ಒಂದು ಬಾಕ್ಸ್ಗಳು ಇದ್ದುಲ್ಲ, ಆ ಬಾಕ್ಸ್ಗಳು ಪೊಲೀಸರು ಹೆಂಗೆ ಸಿಕ್ಕಲ್ಲ, ಹೆಂಗೆ ಯಾರಿಗೆ ಬೇಕಲ್ಲ ಅಷ್ಟು ಬಾಕ್ಸ್ ಹೊಡ್ಕೊಂಡು ಹೋದ್ರು. ಯಾಕಂದ್ರೆ ಸೀಸ್ ಮಾಡ್ಬೇಕಲ್ಲ. ಈಗ ಎಕ್ಸೈಸ್ ಅವರು ಮಾಡ್ತಾರೆ, ಎಕ್ಸೈಸ್ ಸೀಸ್ ಮಾಡ್ತಾರೆ ಬಾಕ್ಸ್ಗಳು, ಎಲ್ಲ ಸೀಸ್ ಮಾಡ್ತಾರೆ. ಒಂದು ನೋಡ್ ಸಿಕ್ಕಿತ್ತಂತೇಳಿ
ಅಲ್ಲಿ 80 ಅಷ್ಟೇ ಮಾಡ್ತಾರೆ, 20 ಬೇಕಲ್ಲ. 20 ಅದಕ್ಕೆ ಯಾಕೆ ಅಂತಾರೆ, ಈಗ ನಮ್ಮ ಅಂತವ್ರು ಹೋಗಿರ್ತಾರೆ, ರಾಜಕಾರಣಿ ಹೋಗಿರ್ತಾರೆ, MLAಗಳು ಹೋಗಿರ್ತಾರೆ. ಸರ್ ನನ್ನ ಮಗನ ಹ್ಯಾಪಿ ಬರ್ತೈತಿ, ಮಗನ ಮದುವೆ ಐತಿ, 1-2 ಬಾಕ್ಸ್ ಕೊಡ್ರ ಅಂತ. ದೊಡ್ಡ ಸಾಹೇಬ್ ನೋಡಿದ್ರೆ 4 ಬಾಕ್ಸ್ ತಕ, ಸಣ್ಣ ನೋಡಿದ್ರೆ 2, ಮತ್ತು ಅದಕ್ಕಿಂತ ಸಣ್ಣ ನೋಡಿದ್ರೆ 1 ಬಾಕ್ಸ್ ಸಿಗ್ತೈತಿ. ಅಂದ್ರೆ ಸಬ್ ಇನ್ಸ್ಪೆಕ್ಟ್ರು ಅವೇನು ರೇಂಜ್ಗಳದಾವಲ್ಲ ಅವತ್ತು ಹಿಡಿದ. ಇಲ್ಲೇನಾಯ್ತು, ಅವ್ರ ರೇಡ್ ಮಾಡ್ಬೇಕಲ್ಲ, ಅವರ ಸ್ವಲ್ಪ ಬಡ್ದಾಕತ್ ನನ್ನ ಬಾಕ್ಸ್ ನಿನ್ನ ಬಾಕ್ಸ್. ಒಬ್ಬ DSP ತೊಗೊಂಡು ನನಗೆ ಕೂಡ ಅಂದ. ಅವ್ನು CPI ಹೊಡ್ ಒಟ್ಟ ಕತಿ ದೊಡ್ಡ ಕತಿ ಮುಗಿತಿ. ಇನ್ನು ಎರಡನೇದು ಇಂಟ್ರೆಸ್ಟಿಂಗ್ ಐತೆ. ವಾಂಡಕರ ದೊಡ್ಡ ಆಸ್ತಿ ಮಾಡಿದನು ವಾಂಡಕರಿಗೆ ಸದ್ಯದ ದೊಡ್ಡದ ಆಸ್ತಿ. ಹಂಗಾಗಿ ಎಸ್ ಪಿ ತಗ ಆಗ್ಬೇಕಾಗಿತ್ತ. ಅವ್ರು ಆಗಲಿಲ್ಲ. ಯಾಕಾಗಲಿ ಅಂದ್ರೆ CBI ಎನ್ಕ್ವೈರಿ ಆತ, ಅಲ್ಲೇ ಅಷ್ಟು ಸೋತ. 4 ಅಂಗಡಿ ಹಾಕಿದಾರ, ಅದು ಫ್ರೆಂಚೈಸ್ ಅದಾವ. ಈ ಮೊನ್ನೊಂದು ಹಾಕಿರಲ್ಲ, ಜಾಕಿ ಶರಪ್ಪ ಮತ್ತು ಗೋವಿಂದ ಅವರಿಬ್ರು ಕೊಲ್ಯಾಬ್ರೇಷನ್ದಾಗ, ಅವ್ರ ಮಗ ಜಾಕಿ ಶರಪ್ಪ ಮಗ ಹಿಡಿದು ಕೊಲ್ಯಾಬ್ರೇಷನ್ದಾಗ ಇಲ್ಲಿ ವಾಂಡ್ಕರ್ ತಗೊಂಡ. ವಾಂಡ್ಕರ್ ಗೊತ್ತೈತ್ಲ, ಇನ್ಸ್ಪೆಕ್ಟರ್ದಾಗ ಸಾಕಷ್ಟು ದುಡ್ಡು ಮಾಡ್ಕೊಂಡು ಈಗ 2 ಬಿಲ್ಡಿಂಗ್ 3 ಬಿಲ್ಡಿಂಗ್ ಇನ್ನು ಮತ್ತೆ ಕಟ್ಟತಾನವ. ಅದು ಎಲ್ಲರಿಗೂ ಗೊತ್ತಿಲ್ಲ. ಮತ್ತು ಸಜ್ಜನ DS ಇದು CPI ಇಂಥವ್ರು ಭಾಳ ಮಂದಿ ಇದಾರೆ. ಅವಾಗ ಅಂಥವ್ರು ಇದ್ರು, ಕರ್ನಿ ಅಂಥವ್ರು. ಮಿಲಾಪಿ ಆಯ್ತು, ಎಲ್ಲ ಆಯ್ತು, ಏನಾಯ್ತು ಎಲ್ಲ ಗೊತ್ತೈತವ. ಈಗ DSP ಇವು ವಂಡ್ಕರ್ ಏನು ಹೇಳ್ಯಾರು, ಎಲ್ಲ ಕಿಂಗ್ ಆಫ್ ಕಿಂಗ್. ಗಾಡಿ ಏನು ಘೋಡ ಏನು 4 ಫ್ರ್ಯಾಂಚೈಸ್ ಅವಾಗ ಮಾಡಿದ್ರು ಅವ್ರು. ಅಂಬೇಡ್ಕರ್ ಏನು ಸಿವಿಲ್ ಹಾಸ್ಪಿಟಲ್ ಮುಂದೆ ಐತ್ಲ ಅವಾಗನ. ಈಗ ಬಸವೇಶ್ವರ ಸರ್ಕಲ್ ಐತ್ಲ, ಅಲ್ಲಿ ಹೊಸದು ಫ್ರ್ಯಾಂಚೈಸ್. ಇಂಥವ್ರು ಹೆಸರು ಮಾಡ್ಕೊಂಡಿದ್ರು. ಅವು ಮಾಲಿಂಗಪ್ಪ ಹಂಗೆ ಇದ್ರು. ಮಾಲಿಂಗ ಅವರು ಹೆಸರು ಮಾಡ್ಕೊಂಡದ ವ್ಯಕ್ತಿ. ಅದು ಏನೋ ಆಕ್ಸಿಡೆಂಟ್ ಆಯ್ತು, ಹೋತು. ಮ್ಯಾನ್ಸ್ ಹೌಸ್ನು ಹೋತು. ಮ್ಯಾನ್ಸ್ ಹೌಸ್ ಅಂದ್ರೆ ಅದು ಬಾಟ್ಲಿ ಹೆಸರು. ಈಗ ಹೆಂಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಐತಿ, ಸಿಗ್ನೇಚರ್ ಐತಿ. ನಾವು ಹಿಂದೆ 60 ಸಿಗ್ನೇಚರ್ ತೋತಿದ್ದು. ಈಗ ಬಂದಾಗ ಒಂದು 6 ತಿಂಗಳಾಯ್ತು ಅಷ್ಟೇ. 60 ಅಷ್ಟೇ. ಎಲ್ಲಿ ಕೂತ 60ನ. ಯಾವ ದೋಸ್ತ ಬಂದ 60 ಬೇಕೇನಂತ ನಾವು 60 ಕೊಡು, 90 ಕೊಡ. ಯಡಿಯೂರಪ್ಪ ಬಂದ್ರು ನಾ ಕೇಳಂಗಿಲ್ಲ ಅಂತ ಹೇಳಿ ನಾವು 60ನ. ಅದಕ್ಕಿಂತ ಹಿಂದೆ ಬಂಗಾರಪ್ಪ ಫೋನ್ ಮಾಡ್ರಿ ನಾ ಕೇಳಂಗಿಲ್ಲ ಅಂತ. ಬಸವರಾಜ ಬೊಮ್ಮಾಯಿ ಫೋನ್ ಮಾಡಿ ನಾ ಕೇಳಂಗಿಲ್ಲ. ಜಗದೀಶ್ ಶೆಟ್ಟರ್ ಫೋನ್ ಮಾಡಿ ನಾ ಕೇಳಂಗಿಲ್ಲ. ರಾಮಕೃಷ್ಣ ಹೆಗಡೆ ಬಂದು ಫೋನ್ ಮಾಡ್ರಿ ನಾ ಕೇಳಂಗಿಲ್ಲ. ಒಟ್ಟೆ 60. ಈಗ ಅದು ಬಂದಾತು. ಯಾಕಂದ್ರೆ ಅದ್ರ ಜಗದಾಗ ಎಳ್ನೀರು ತೊಗೋತೇವೆ ಬೆಳಿಗ್ಗೆ. 60 ತಾಕತ್ ಇರ್ತೈತಿ. ಅದನ್ನು ತೊಗೊಂಡ್ರೆ ಮತ್ತೆ ನಿಮ್ಮ ಮುಂದೆ ಯಾಕೆ ಕುಂತಿದ್ದು? ವಾಂಡಕರ ಹುಡುಗಟ್ಟ ಏನೇನೋ ದೊಡ್ಡ ದರ್ಬಾರಿ. ಇಂಥ ಪೊಲೀಸ್ ಆಫೀಸರ್ ಮತ್ತೆ ಹೆಸರು ಕಟ್ಸ್ಕೊಂಡಿಲ್ಲ. ಮತ್ತು ನಾರಾಯಣ್ ಬರ್ಮನೆ ಅವ್ರು ಎಲ್ಲಿ ಹೆಸರು ಕಟ್ಸೋರು? ಅವರು ದೊಡ್ಡ ಆಸ್ತಿ ಮಾಡ್ಯಂತ ಹೇಳ್ತಾರಪ್ಪ. ನಮಗೇನು ಗೊತ್ತಿಲ್ಲ. ಬೆಳಗಾವಿ ಉತ್ತರದ ಶಾಸಕರ ಆಗ್ಬೇಕಂತ ಪ್ರಯತ್ನ ಮಾಡ್ತಾರಂತ ಹೇಳ್ತಾರೆ. ಭಾಳ ಮಾಡಿ 2018ರಲ್ಲಿ 28ರಲ್ಲಿ ನಿಲ್ಬೋದು ಅವರು. ಯಾಕಂದ್ರೆ 4 ವರ್ಷ ಸರ್ವಿಸ್ ಐತಿ, 2.5 ವರ್ಷ ಇನ್ನೂ ಪೀರಿಯಡ್ ಐತ್ಲ. ಎಲ್ಲಿ ಅವನವನು ಇದನ್ನ ಎನ್ಕ್ವೈರಿ ಅದು ಇದು ಏನ ಒಮ್ಮೆ ರೇಡ್ ಆತ್ಲ. ಲೋಕಾಯುಕ್ತ ರೇಡ್ ಆದಾಗ 1 ಪೈಸೆ ಸಹಿತ ಸಿಗಲಿಲ್ಲ ಅಂತ ಪ್ರಾಮಾಣಿಕ. ಯಾರು? ನಾರಾಯಣ್ ಬರ್ಮನೆ ಅವರು. ನಂತರ ಅವ್ರ ಜೊತೆ ಅದಕ್ಕಿಂತ ಮೊದಲು ಹೇಮಂತ್ ನಿಂಬಾಳ್ಕರ್ ಆಯ್ತು, ಅವ್ರಿಗೇನು ಸಿಗಲಿಲ್ಲ. ಅವ್ರು ₹1 ಕೇಸ್ ಹಾಕಿಬಿಟ್ರು ಲೋಕಾಯುಕ್ತ ಮೇಲೆ. ಏನೋ ಡಿಫಾಮೇಷನ್ ಕೇಸ್ ₹1. ಅದನ್ನು ಗೆದ್ದರು ಅವರು. ಇಂಥ ಕತ್ತಿಗಳು ಭಾಳ ಅದಾವ. ಎಟ್ ಬೇಕಾ? ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತೈತಲ್ಲ, ಒಬ್ಬ PSI ಚಾರ್ಜ್ ಕೊಟ್ಟು ಹೋಗ್ತಿರ್ತಾನೆ. ನೀವೇನು ತಿಳ್ಕೊಂಡಿರಿ? ಒಂದೇ ಚಾರ್ಜ್ ತೊಗೊಂಡಾನ, ಒಂದೇ ಚಾರ್ಜ್ ಕೊಟ್ಟಾನ. 2 ಚಾರ್ಜ್ ಕೊಟ್ಟಿರ್ತಾನೆ. 2ನೇ ಚಾರ್ಜ್ ಭಾಳ ಮಹತ್ವ ಇತ್ತು. ಯಾರ್ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ರೆ ಯಾರು ಹೇಳಂಗಿಲ್ಲ. ನಮ್ಮಂಥವ್ರು ನೀವು ಒಂದು ₹100, ₹200, ₹300, ₹500 ಹಾಕಕ್ಕೆ ಹಿಂದ ಮುಂದೆ ನೋಡ್ತೀರಿ. ಮತ್ತು ನೀವು ಇಂಥ ಸುದ್ದಿ, ಖಡಕ್ ಸುದ್ದಿ, ಜವಾರಿ ಸುದ್ದಿ, ನಂಬರ್ 1 ನ್ಯೂಸ್ ಚಾನಲ್ ಸೈಯದವ್ರು ಹೇಳ್ತಾರಲ್ಲ, ನಂದು ಜವಾರಿ ಸುದ್ದಿ ಕಾಕಾ ಬಂದಾನ ಎಲ್ಲ ನೋಡು. ಎಲ್ಲ ಪರವಾಗಿನೇ ಇರ್ತಾವ. ಮಾಡಲಿ, ಯಾಕಂದ್ರೆ ಮತ್ತು ಒಬ್ಬಂದು ಪರವಾಗಿನ ಇರ್ಬೇಕಲ್ಲ. ಈಗ ನಮಗೂ ಬುಕ್ಕಿಂಗ್ ಆಯ್ತಂದ್ರೆ ನಾವು ಒಂದು ಪರವಾಗಿನ, ಮತ್ತು ನಿಮ್ಮ ಪರವಾಗಿ ಅವ್ರ ಪರವಾಗಿ ಮಾಡ್ಕೊಂಡು ನಮಗೇನು ಸಿಗೋದೈತಿ? ಒಂದು ದಿವ್ಸಕ್ಕನ 800 ಅಥವಾ 900 ಆಗ್ಬತ್ತಿದ್ದು. ಎಷ್ಟೋ 7 ವಿಡಿಯೋ ಮಾಡಿದ್ವಿ ನಿನ್ನೆ. 800 ಬಂದಾಯ್ತು. ಇದು ಎಷ್ಟನೇ ವಿಡಿಯೋ? ಇದು ಇವತ್ತಿನ 2ನೇ ವಿಡಿಯೋದು, 3ನೇ ವಿಡಿಯೋದು. ಇನ್ನೂ 4 ಮಾಡ್ತೇವೆ. 4 3 ಎಷ್ಟಾಯ್ತು? 7 ಆಯ್ತು. ಯಾಕೆ ಮಾಡತ್ತದ? DCG ಬ್ಯಾಂಕ. ಆ DCG ಬ್ಯಾಂಕ್ ಮುಗಿತಂದ್ರೆ ನೀವೆಲ್ಲಿ ನೋಡೋರ್ದೆ, ನಾವೆಲ್ಲಿ ನೋಡೋರ್ದೆ? ಎಲ್ಲ ಮುಗೀತಲ್ಲ. ಸಂತುಬಾಯ್ ಎಸ್ ಸಾಗರ್ ಕೊಲ್ಕರ್ ಬಂದ್ರಪ್ಪ. ಏನು ಬರಬೇಡ ಅಂದ್ರೆ ಬರ್ತಾರೆ ಅವ್ರು, ಏನು ಮಾಡೋಕ್ಕಾಗಿಲ್ಲ. ಮಂಜು ಹರ್ಗೊಪ್ಪ, ಈಗ ಜಾರಕಿಹೊಳಿ ಸಹೋದರದ ಎಲ್ಲ ಮುಗಿತಾ. ಈಗ ವಾಂಡ್ಕರ್ದು ಮುಗಿತಾ. ಇನ್ನು PSI ಏನೋ ಒಬ್ಬ ಬಂದಿರ್ತಲ್ಲ, ಇನ್ನೊಬ್ಬ ಚಾರ್ಜ್ ಕೊಡ್ತಾನೆ. ಚಾರ್ಜ್ನ PSI ಸಾಹೇಬ್ ಇವ್ ಚಾರ್ಜ್ ಕೊಡ್ತಾನೆ.
ಚಾರ್ಜ್ ಕೊಟ್ಟು ಇನ್ನೊಂದು ಚಾರ್ಜ್ ಕೊಡ್ತಾನ. ಅದು ಭಾಳ ಮಹತ್ವದ್ದು, ಭಾಳ ಮಹತ್ವದ್ದು. ಹೆಂಗಂದ್ರೆ ಇನ್ನೊಂದು ಚಾರ್ಜ್ ಹೆಂಗೆ ಕೊಡ್ತಾ ಅಂತಾರೆ, ಹೋಗುವಂಥ ಹೊತ್ತಲ್ಲಿ ಎಲ್ಲೆಲ್ಲಿ ಎಷ್ಟು ಇನ್ಕಮ್ ಐತಿ, ಮಟ್ಕಾದಿಂದ ಎಷ್ಟು ಬರ್ತೈತೆ, ಜುಗಾರದಿಂದ ಎಷ್ಟು ಬರ್ತೈತೆ, ಮತ್ತು ಉಸುಕದಿಂದ ಎಷ್ಟು ಬರ್ತೈತೆ, ಮತ್ತು ಇನ್ನೂ ಇದಾವಲ್ಲ ಇಲ್ಲಿಗಲ್ಲಿ ಇಟ್ಟಂಗಿಂದ ಎಷ್ಟು ಬರ್ತೈತಿ ಎಲ್ಲ ಹೇಳ್ತಾನ ನಾವು, ಯಾರ್ಯಾರು ಎಷ್ಟಟ್ಟು ಅಂತ ಎಲ್ಲ ಹೇಳಿ ಇವು ಲಿಸ್ಟ್ ತೊಗೋತಾನೆ. ಮತ್ತು ಚೀಟಿನೂ ಕೊಡ್ತಾರೆ, ಇವ್ನ ಕಡೆ ಇಷ್ಟ ತೊಗೋಬೇಕು, ಇವ್ನ ಕಡೆ ಇಷ್ಟ ತೊಗೋಬೇಕು. ಅದು 2ನೇ ಚಾರ್ಜ್ ಅದು. ನಿಮಗೇನು ಗೊತ್ತೈತಿ ಸಾಗರ್, ನಿನಗೇನು ಗೊತ್ತೈತಿ? ಮತ್ತು ನನಗೆ ಬುದ್ಧಿ ಹೇಳ್ತಾನೆ, ಸರ್ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ. ನನಗೇನು ಹೇಳ್ತಾರಪ್ಪ, ನೀವು ಸಣ್ಣ ಮಂದಿ, ಬಚ್ಚಾ ಕಂಪ್ನಿ, ನಮಗೆ 67 ವರ್ಷ, ನಮಗೆ ಬುದ್ಧಿವಾದ ಹೇಳೋರು ಭಾಳ ಮಂದಿ ಅರ. ಬಸ್ಸು ಚೌಗಲ ಥ್ಯಾಂಕ್ ಯು, ಭಾಳ ಮಂದಿ ಸರ್ ಹಂಗೆ ವಿಡಿಯೋ ಮಾಡ್ರಿ ಹಿಂಗೆ ವಿಡಿಯೋ ಮಾಡಿ ಅದು ಇದು ಪ್ರೇಮ್ ಚೌಗಲ ಅಂತ ಬಂದೈತಿ, ಆ ವಿಡಿಯೋ ಕಳಿಸ್ತಾರೆ. ಎಷ್ಟು 108 ಮಂದಿ ಕಳಿಸ್ತಾರೆ. ಅದನ್ನು ನಾವು ಇವತ್ತು 4 ಗಂಟೆಗೆ ಹಾಕ್ತೇವೆ. ಯಾಕೆ ಮರಾಠಿಯಲ್ಲಿ ಮಾಡಿದವರು ಲಕ್ಷ್ಮೀ ಹೆಬ್ಬಾಳ್ಕರ್. ಅದ್ರ ಮುಂದೆ ಇದನ್ನು ಜೋಡಿಸ್ತೇವೆ ಅಂದ್ರೆ ಕೊಟ್ಟು ಯಾರು ಕೊಟ್ಟಿರ್ತಲ್ಲ ಅದನ್ನು ನ್ಯಾಯ ಮುಟ್ಟಿಸ್ಬೇಕಲ್ಲ ಅವರಿಗೆ. ಆ ವಿಡಿಯೋಕ್ಕೆ ನ್ಯಾಯ ಮುಟ್ಟಿಸ್ಬೇಕಲ್ಲ. ಯಾರೋ ಒಬ್ಬರು ಹುಬ್ಳಿಯಿಂದ ಕಳಿಸಿರು ನನಗೆ, ಅದನ್ನು ಹಾಕ್ತೇವಲ್ಲ ಅಂದ್ರೆ ಅವ್ರಿಗೆ ಅನ್ಯಾಯ ಆಗೈತಿ. ಯಾಕಂದ್ರೆ ಅವ್ರ ಹೆಂಡತಿ ಹೆಸರು ಮೇಲೆ ಇದ್ದಂಥ ಏನು ಹೆಸ್ಕಾಮ್ದು ಟ್ರಾನ್ಸ್ಫಾರ್ಮರ್ ರಿಪೇರಿ ಫ್ಯಾಕ್ಟ್ರಿ ಏನಿತ್ತಲ್ಲ, ಆ ಫ್ಯಾಕ್ಟ್ರಿ ಅವ್ರು ಕಸ್ಕೊಂಡಾರ. ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಕಸ್ಕೊಂಡಾರ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಂಗಿ ಗಂಡಗೆ ಏನೋ ಕೊಟ್ಟಿದ್ದಾರೆ. ಅಲ್ಲಿ ಬೈಲೊಂಗಲದಲ್ಲಿ ಒಂದೈತಿ. ಇಟ್ಟಿಟ್ಟ ಆಸ್ತಿಗಳು ಪೊಲೀಸರು ಮಾಡತ್ತಾರ, ಇವ್ರು ಮಾಡತ್ತಾರ. ತುಂಬಿ ಚುಪ್ಪ ಹಮ್ಗೂ ಚುಪ್ಪ. ಇಬ್ರು ಕಳ್ರನ, ಮಹಾ ಕಳ್ರನ ಇಬ್ರು. ಗೊತ್ತಾತಿಲ್ಲ? ಅದಕ್ಕೆ 2ನೇ ಚಾರ್ಜ್ PSI 2ನೇ ಚಾರ್ಜ್ ಹೆಂಗೆ ಕೊಡ್ತಾನಂತಂದ್ರೆ, ಅವ ಎಲೆಯಲ್ಲಿ ಎಷ್ಟೆಷ್ಟು ಬಂತು ಉಸುಕದ ಆದಿದ್ವು ಅವ ಏನು ಮಾಡ್ತಾನ, 6 ತಿಂಗಳವರೆಗೆ ಹೊಸದ ಮಾರ್ಗ ಕಂಡು ಹಿಡಿತಾನೆ. ಇವಷ್ಟಕ್ಕೆ ಫಿಕ್ಸ್ ಆತ. ಇನ್ನು ಹೊಸ ಮತ್ತೆ ಎಲ್ಲೆಲ್ಲಿ ಸಿಗ್ತೈತಿ? ಇಲ್ಲಿ ತಕ್ಕ ಒಂದು ದೊಡ್ಡ ಮಾಲ್ ಬಿಟ್ಟಿದ್ದಂದ್ರೆ, ಯಾರು ಶರೆ ಅಂಗಡಿ ಡುಪ್ಲಿಕೇಟ್ ಮಾರ ಅವ್ನು ಬಿಟ್ಟಿದ್ದಂದ್ರೆ, ಅವನು ಎಲ್ಲ 5 ಲಕ್ಷ 10 ಲಕ್ಷ ಕೊಟ್ಟಿದ್ದಂದ್ರೆ ಅದು ಹುಡುಕ್ಯಾಡ್ತಿರ್ತಾನೆ. ಇಲ್ಲಿ ಬಂದು ಕುಂತಾನ, ಇನ್ನೊಬ್ಬ ಬಂದು ಎಬ್ಸಕ್ಕೆ ಪ್ರಯತ್ನ ಮಾಡ್ತಾನೆ. ಅವನು ಚಾರ್ಜ್ ಗೊತ್ತಾಗ್ತಲ್ಲ ಹೆಂಗೆ 2ನೇ ಚಾರ್ಜ್ ಅಂದ್ರೆ ಇದು ಬರೋಂಗೆ ಬರ್ತೈತಿ. ಮತ್ತು ಹೊಸ ಮಾರ್ಗ ಹುಡುಕ್ಯಾಡ್ತಿರ್ತಾರೆ. ಹೊಸ ಮಾರ್ಗ ಮತ್ತೆ ಇನ್ನೆಲ್ಲ ಎಷ್ಟು ಸಿಗ್ತೈತಿ, ಯಾವ ಕಡೆ ಸಿಗ್ತೈತಿ, ಇದು ಡಿಪಾರ್ಟ್ಮೆಂಟ್ ಬಿಟ್ರೆ ನಮ್ಗೆ ಅಟ್ಟ ಗೊತ್ತ. ನಾವೆಲ್ಲ ಈ 18-35 ವರ್ಷ ಹುಡುಗರಿಗೆ ಹೇಳ್ಬೇಕಲ್ಲ. ಮತ್ತು ಯಾಕಂದ್ರೆ ಯಾವ PSI ನಿಮ್ಮನ್ನು ಹಿಡಿದಂದ್ರೆ, ಸಾಹೇಬ್ರ ನಿಮ್ಗೆ ಎಲ್ಲೆಲ್ಲಿ ಎಷ್ಟೆಷ್ಟ ಕಮಾಯಿ ಬರ್ತೈತಿ ನನಗೆ ಗೊತ್ತೈತೆ. ನೀವು ಏನಾದರೂ ನಮ್ಮ ಮೇಲೆ ಏನಾರ FIR ಮಾಡ್ರಂದ್ರೆ ನೀವು ಎಲ್ಲೆಲ್ಲಿ ಎಷ್ಟೆಷ್ಟು ಕಮಾಯಿನೂ ಬಂದ್ ಮಾಡ್ತೇನೆ. ಮತ್ತು ನೀವೇನು ಹೊಸ ಮಾರ್ಗ ಹೇಳಿದಾರಲ್ಲ, ಹಿಡಿಯತ್ತಿರಲ್ಲ, ಅಲ್ಲಿ ಹೋಗಿ ಇಲ್ಲಿ ಹೋಗಿ. ಅವು 6 ತಿಂಗಳು ತಿರುಗಾಡ್ತಿರ್ತಾನ. ಯಾವ ಹೊಸ PSI ಇಲ್ಲಿ ಮೇಲಿಂದ ಏನು ಕಳಿಸ್ಬೇಕು ಅವು ಎಲ್ಲ ಬಂದಿರ್ತಾವೆ. ನಂತರ FIRಗಳು ಹೊಸ ಬಂದನ. ಹೊಸ ಮಾರ್ಗ ಬಂದು ಸ್ಟೇಷನ್ದಾಗ ಕೂತ, ಸ್ಟೇಷನ್ದಾಗ ಮತ್ತೆ ಇದೆಲ್ಲ ಗೊತ್ತಾಗ್ತದ. ಅವು ಮತ್ತೊಬ್ಬ ಎಬ್ಸಕ್ಕೆ ಬರ್ತಾನೆ. ಇಂಥ ಎಷ್ಟೋ ಪ್ರಕಾರ ಅದಾವ. ಈಗ ಖರ್ಗೆ ಅವ್ರ ಕಡೆಯಿಂದ ಒಬ್ಬರು ಬಂದ ಅಂತೇಳಿ ನಮ್ಗೆ ಉದಾಹರಣೆ ಅದಾವ. ಅವ್ರ ಹೆಸರು ಬೇಡ. ಖರ್ಗೆ ಅವ್ರ ಕಡೆಯಿಂದ ಬಂದ್ರು. ಎಲ್ಲಿ ಚಿಕ್ಕುಡಿಗೊಬ್ರು ಬಂದರು. ಅವ್ನು ಎಬ್ಸಿರ. ನಾವು ಎಲ್ಲ ಬರೋಬರಾಗಿತ್ತು ಎಬ್ಸಿರ. ಮತ್ತು ಹೋದವ. ನಂತರ ಪ್ರಕಾಶ್ ಹುಕ್ಕೇರಿ ನಮಗೆ ಬೇಕದ. ಯಾವ್ದ ಗುಂಡ್ರವನ ಕಾಲಕ್ಕೆ ಯಾವಾಗ ಅಲ್ಲಿ ಗೋಳಿಬರಾಗಿತ್ತಲ್ಲ, ತಂಬಾಕು ಬಗ್ಗೆ, ತಂಬಾಕು ಬೆಲೆ ಏರಿಕೆ ಬಗ್ಗೆ ನಾವೇನು ಫಾಳೆ ಕೊಡಂಗಿಲ್ಲ ಅಂತ ಏನು ದೊಡ್ಡ ಹೋರಾಟ ಆತ್ಲ. ಅಲ್ಲಿ ಗೋಳಿಬರ ಆತ್ಲ ಬಂಗಾರಪ್ಪನ ಕಾಲಕ್ಕೆ. ಆ ಕಾಲದ್ದು ಸುದ್ದಿ ಒಂದೆ. ಆ ಕಾಲದ ಈ ಕಾಲನಿದೆ. ಅವರು ಪ್ರಕಾಶ್ ಹುಕ್ಕೇರಿ ನಮ್ಮ ಮನುಷ್ಯ ಇವು ಬೇಕಂತ ಅವ್ರು ತಂದ್ರೆ ಮತ್ತೆ ಕರಿಗೆ ಕೂಡ ಅವ್ನು ಮತ್ತೆ ಎಬ್ಸಿದ್ರು. ಹಿಂಗಿದೆ. ಎಬ್ಸಲಿ ಮುಂದೆ ಗಪ್ ಕುಂತಾರ. ಇವನು ಎಬ್ಸಕ್ಕೆ ಬೇರೆ ಮತ್ತೆ ಅವರೇ ಪ್ರಯತ್ನ ಮಾಡ್ತಿರ್ತಾರೆ. ಡಿಪಾರ್ಟ್ಮೆಂಟ್ದಾಗ ಎಲ್ಲಿ ಎಲ್ಲರೂ ಒಳ್ಳೆಯದಿದ್ದಾರೆ ಇಲ್ಲ. ಹಂಗೆ ಚಾರ್ಜ್ ತೆಗೆದುಕೊಂಡ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕು ಅನ್ನೋದು ಅವೇನು ಕ್ರೈಮ್ ಪೀಸ್ ಇರ್ತಾನಲ್ಲ, ಅವೊಂದು ಲಿಸ್ಟ್ ಮಾಡಿರ್ತಾರೆ ಮಟ್ಕದಾಗ. ಈಗ ನಾವು ರೇಷನ್ ಅಂಗಡಿ ಹೋಗ್ತೇವೆ ಅಥವಾ ಒಂದು ಮಾಲಕ್ಕೆ ಹೋಗ್ತೇವಲ್ಲ, ಆ ಮಾಲಕ್ಕೆ ಹೋಗುವಂಥ ಹೊತ್ತಿನಲ್ಲಿ ಒಂದು ಸಕ್ಕರೆ ಇಷ್ಟು, ಕೊಬ್ಬರಿ ಇಷ್ಟು, ನಂತರ ಜೋಳ ಎಷ್ಟು, ಅಕ್ಕಿ ಇಷ್ಟು, ನಂತರ ಇದನ್ನೆಷ್ಟು ಅದನ್ನೆಷ್ಟು ಬರ್ಕೊಂಡು ಹೋಗಿರ್ತಲ್ಲ. ಹಂಗೆ ಇಲ್ಲೂ ಲಿಸ್ಟ್ ಇರ್ತೈತೆ ಪೊಲಿಟಿಷಿಯನ್ದಾಗ. ಒಂದು ಕಡೆ ಬಜಾರ್ದಾಗ ನಮಗೆ ಕೂತಿದ್ನ ಅಲ್ಲಿ ನೋಟ್ಬುಕ್ದಾಗ ಸಿಗ್ತದೆ. DSP ನೋಟ್ಬುಕ್ದಾಗ PSIಗೆ ಎಷ್ಟು, CPIಗೆ ಎಷ್ಟು, DSPಗೆ ಎಷ್ಟು ಅಂತ ಅದು ಚಿಟ್ಟೆ ಇರ್ತೈತೆ. ಅಷ್ಟು ಕೊಡಬೇಕೇವ. ಅದು ಯಾರಿಗೂ ಗೊತ್ತಿಲ್ಲ ಹೋಗ್ತಿರ್ತದೆ. ಹಂಗೆ ಹೊಸವಾಗಿ ಅವ ಬಂದಿರ್ತಲ್ಲ PSI ಅಷ್ಟೇ ಚಾರ್ಜ್ ಕೊಡ. ನಿಮಗೆ ಅಷ್ಟೇ ಚಾರ್ಜ್ ಕೊಡ್ತಾರೆ. ಅವ್ನು ಚಾರ್ಜ್ ಕೊಟ್ಟ ಹೊಸವಾಗಿ ನಿಮಗೆ ಬಂದ. ಈ TV ಅವ್ರು ಮಾಡ್ರು ಮತ್ತು ಪತ್ರಿಕೆಯವ್ರು ಮಾಡ್ರು ಎಲ್ಲ ಮಾಡ್ರಿ. ಮುಂದೆ ಹೆಂಗೆ ಕೊಟ್ಟ, ಯಾಕೆ ಕೊಟ್ಟ ಅನ್ನೋದು ಮತ್ತೆ ದೊಡ್ಡ ಕತೆ ಅದು. ಅವ ಅಲ್ಲಿ ಬಂದು ಕೊಟ್ಟಿರ್ತಾನಲ್ಲ ನೋಡ್ರಿ. ಖರೆ ಹೇಳೋದಂತಂದ್ರೆ 1983 ಆಚೆಗೆ ಇರಲಿಲ್ಲ. ರಾಮಕೃಷ್ಣ ಹೆಗಡೆ ಅವರು ಪೊಲೀಸ್ ವಿರೋಧಿಗಳವ್ರು ಆ್ಯಕ್ಚುಲಿ ಹೇಳೋದಂದ್ರೆ.
ಇವ್ರ ಮಗಳ ಮರಿಬೇಕು ಅಂತೇಳಿ ಅವ್ರು ಏನು ಮಾಡ್ಯಾರ, ಮಿನಿಟ್ ತಂದ್ರು. ಮಿನಿಟ್ ತಂದ್ಕೊಳ್ಳಿ ಚಾಲೋ ಆತ್ ನೋಡ್ರಿ. ಅದಕ್ಕಿಂತ ಮೊದಲು ಎಲ್ಲ ಅಗದಿ ಎಕ್ದಮ್ ನಂಬರ್ ಒನ್ ಬರೋಬ್ಬರ ಇತ್ತದ. ಈಗ ಸಹಿತ ಮಿನಿಟ್ ತೆಗಿಬೇಕಂತ ನಾವು ಪೊಲೀಸ್ ಸ್ಟೇಷನ್ಗಳು ಸುಧಾರಿಸ್ಬೇಕಾದ್ರೆ ಮಿನಿಟ್ ತೆಗಿಬೇಕು. ಯಾಕಂದ್ರೆ ಅವ್ರು ಕೊಟ್ಟದ್ದು ಇವ್ರು ತೆಗಿಬೇಕಲ್ಲ. ಇಲ್ಲಿ ಹಪ್ತ ಬಂದಿರ್ತೈತೆ, ಒಟ್ಟು 8,500, 17,000, 40,000 ಬಂದಿರ್ತೈತೆ. ಅವ್ರು ಕೊಟ್ಟು ಬಂದಿರ್ತಾರೆ, ಅಷ್ಟು ತೆಗಿಯೋಕ್ಕಾಗಿಲ್ಲ. ಅದಕ್ಕೆ ಹೊಸ ಮಾರ್ಗಗಳನ್ನು ಹುಡುಕಾಡ್ತಾರೆ. ಅವ 6 ತಿಂಗಳಲ್ಲಿ ತಿರುಗಾಡ್ತಿರ್ತಾನೆ, ಹೊಸದು ಎಲ್ಲೆಲ್ಲೈತೆ ಅಂತ. ಅವಾಗ ಗೊತ್ತಾಗ್ತೈತೆ. ಅದು 1-2-3 ಬಿಟ್ಟು ಹೋದ್ದು ಒಂದು ಇದೊಂದು ಚಾರ್ಜ್ ಆಯ್ತು, ಅದೊಂದು ಚಾರ್ಜ್. ಯಾಕೆ ಸ್ಟೇಷನ್ ಬಿಟ್ಟು ಮತ್ತೆ ಹೋಗ್ತಾನೆ ಚಾರ್ಜ್ ಕೊಟ್ಟು ಹೋಗ್ತಾನೆ. ಯಾಕೆ 1 ವರ್ಷ 6 ತಿಂಗಳು ಇವ್ ಎಬ್ಬಿಸಿ ಬಂದಿರ್ತಲ್ಲ. ಮತ್ತು ಅವ ಯಾಕೆ ಗಪ್ಕೊಂತಾನೆ. ಖರ್ಗೆ ಅವ್ರು ಮಾತು ಕೊಟ್ಟರು, ಮತ್ತೆ ಬಂದ, ಮತ್ತೆ ಎಬ್ಬಿಸಿದ, ಮತ್ತೆ ಬಂದ. ಇನ್ನು ಖರ್ಗೆ ಅವ್ರ ಮುಂದೆ ಏನೂ ಇಲ್ಲಲ್ಲ. ಖರ್ಗೆ ಅವ್ರ ಮುಂದೆ ಏನು ಮಾತಾಡೋದು ಬೇಡ. ಇನ್ಯಾಕೆ ಮಾಡೋದು, ಇವ್ನು ಎಬ್ಬಿಸ್ಬೇಕಂತ ಅವು ಮತ್ತೆ ಪ್ರಯತ್ನ. ಬ್ಯಾರೆ ಸ್ಟೇಷನ್ಗೆ ಹೋದ್ರು ಅಲ್ಲ, ಅವ್ನು 2 ಸಲ ಪ್ರಕಾಶಕ್ಕೆ ಇರೋದೇನಂತ ಒಂದೇ ಪಕ್ಷ ಇದ್ರೂ ಅವ್ರೊಳಗೆ ಮಾತಿರಂಗಿಲ್ಲ. ಈಗ ನಿಮ್ಗೆ ಗೊತ್ತಿಲ್ಲ, ಒಬ್ಬ ಶಾಸಕ ಇನ್ನೊಂದು ಶಾಸಕದಾಗ ಕೈ ಹಾಕಂಗಿಲ್ಲ. ಉಸ್ತುವಾರಿ ಮಂತ್ರಿ ಕೇಳಲ್ಲ ಶಶಿ ಜಾರಕಿಹೊಳಿ, ಯಾವುದೋ ಸೌಂದತ್ತಿ ನನ್ಗೆ ಗೊತ್ತಿಲ್ಪ, ಆ ಶಾಸಕರು ಭೇಟಿ ಅಂತಾರೆ. ಲಕ್ಷ್ಮಣ ಪ್ರಕಾಶದ ಬೆಳಗಾವಿ ಅಲ್ಲೇ ಭೇಟಿ ಆಗಿರಲ್ಲ, ಅವರ ಮಾಡ್ತಾರೆ. ಅಂದ್ರೆ ಒಂದು ಇತರ ಒಂದು ಕೈ ಹತ್ತಕ್ಕೆ ಹಾಕಂಗಿಲ್ಲ. ಯಾಕಂದ್ರೆ ಮತ್ತೆ MLA ಸಿಗೋದೇನ. ಈಗ ಅಭಯ್ ಪಾಟೀಲ ದಕ್ಷಿಣ ಅಲ್ಲಿ ಕೇಸ್ ಅಲ್ಲೇ ಅವರು PSI CP ಅವಂದ ಮಾತು ಕೇಳ್ತಾರೆ, ಮುಖ್ಯಮಂತ್ರಿ ಮಾತು ಕೇಳಂಗಿಲ್ಲ. ಗೃಹ ಮಂತ್ರಿ ಬಟ್ ಹೆಸರುಗಟ್ಟ ಆರ್ಡರ್ ಬಂತಂದ್ರೆ ಏನಾರ ಒಂದು ಸ್ವಲ್ಪ ಮಾಡ್ತಾರ. ಮತ್ತು ಅಭಯ್ ಪಾಟೀಲ್ದಾನ ಎಲ್ಲ ಸ್ಟೇಷನ್ ಒಂದ ಅಂತ ಅಲ್ಲ, ಕುಡ್ಚಿ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ. ಆದರೆ P. ರಾಜು ಏನು ಕುಡ್ಚಿ ಪೊಲೀಸ್ ಸ್ಟೇಷನ್ ಇದ್ರು, ಅವ್ರು ಏನಂದ್ರು ಗೊತ್ತಾತವ್ರಿಗೆ, ನಾವು ಈ ಡಿಪಾರ್ಟ್ಮೆಂಟ್ದಾಗಿದ್ದು ಏನು ಕೆಲಸ ಅಲ್ಲ, ಇನ್ನು MLA ಆಗೋಣಂತ. ಮತ್ತು ಜನರಿಗೆ ಭಾಳ ಸಹಾಯ ಮಾಡ್ತಾರೆ. ಪಿ ರಾಜು ಅಂತದ್ದು ಇನ್ನೂ ಕೂಡ ಕಾನೂನು ಸುವ್ಯವಸ್ಥೆಗೆ ಹೆಸರಾಂತ ವ್ಯಕ್ತಿ, ಯಾರಿಗೂ ಅಂದಂಗಿಲ್ಲ. ಅವರು ಕಾನೂನು ಪ್ರಕಾರ ಮಾಡ್ತಾರೆ. ಹೆಂಗೆ ಅರೆಸ್ಟ್ ಮಾಡಿದೆ, ಯಾಕೆ ಅರೆಸ್ಟ್ ಮಾಡಿದೆ, ಕಂಪ್ಲೇಂಟ್ ಎಲ್ಲಿಂದ ಬಂತು, ಮನೆಗೆ ಗೊತ್ತಲ್ಲ. ಅವ್ರಿಗೇರಿದು SP ಅವರು ನಿಮ್ಮ ಮೇಲೆ ಖಡಕ್ ಕ್ರಮ ಕೈಗೊಳ್ತೀವಿ ಅಂದ್ರೆ ಕೈಕೊಡ್ರಿ ಅಂದರು. ಏನು ಮೂರ್ಛೆ ಮಾಡ್ಬೇಕು ಅಂತ ಮೂರ್ಛೆ ಮಾಡ್ರು. ಯಾಕಂದ್ರೆ ಅವ್ರಿಗೆಲ್ಲ ಒಳಗಿನ ಮಿಲಾಪಿ ಕುಸ್ತಿ ಗೊತ್ತಿತ್ತಲ್ಲ. ಪೊಲೀಸರು ಏನು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಗೊತ್ತಿತ್ತಲ್ಲ. ಹಂಗೆ ಮತ್ತೆ 2 ಸಲ ಆದ್ರು ಅವರು ಶಾಸಕ. ಇನ್ನು ಮುಂದಿನ ಸಲ ಮತ್ತೆ ಅಲ್ಲಿ ಬರೋರು, ಮತ್ತು ತಮ್ಮನವ್ರನ್ನೇ ಎಬ್ಸವ್ರು. ಹಂಗೈತೆ ಕೆಲವು ಮಂದಿನ. ಈ ನಾರಾಯಣ ಬರ್ಮರು ರಾಜೀನಾಮೆ ಕೊಟ್ಟರು ನಿಂತರು ಅಷ್ಟೇ. ಮತ್ತು 4 ವರ್ಷ ಆದ ನಂತರ ಮತ್ತೆ ಅವ್ರು ಬರೋವ್ರನ್ನ ಮತ್ತು ಬರಬೇಕ. ಯಾಕಂದ್ರೆ ಎಲ್ಲ ಗಳಿಸಿದ್ದು ಉಳಿಬೇಕಲ್ಲ. ಗಳಿಸಿರ್ತಾರೆ, ರಾಜಕಾರಣದಾಗ ಉಳಿತೈತಿ. ಯಾಕಂದ್ರೆ ಯಾವ ಗೌರ್ಮೆಂಟ್ ಬಂದ್ರೆ ತುಂಬಿ ಚುಪ್ ಹಂಬಿ ಚುಪ್ಪ. ಇಲ್ಲಿ ಕಾರ್ಯಕರ್ತರು ಬಡದಿರ್ತಾರ. ಜೈ ಜಾರಕಿಹೊಳಿ, ಜೈ ಲಿಂಗಾಯತ, ಜೈ OBC, ಜೈ ಅಲ್ಪಸಿಗ, ಸುಮ್ಮನೆ ಇವರೆಲ್ಲನ ಅವ್ರು ಆರಾಮಿರ್ತಾರ. ನಮ್ಮಂತಾನೆ ಯಾವ ಬೈತಾನ, ಹಿಂಗೆ ಯಾಕ್ರೆ ನಮ್ಗೆ ಬೈತಾನ. ಅವ್ಗೆ ಏನೂ ಗೊತ್ತಿಲ್ಲ. ವಿಡಿಯೋ ನೋಡ್ತಾನ, ಬೈತಾನ. ಹಿಂದಿನ ವಿಡಿಯೋದಾಗ ಅವ್ನು ಹೊಗಳಿರ್ತೇವೆ, ಮತ್ತೆ ನೋಡ್ತಾನ ಬೈದ ತಪ್ಪೈತಂತ ಕಾಮೆಂಟ್ ಅಂದಾಗ ಇವೆಲ್ಲ. ಮಂಜುನಾಥ್ ಪಾಟೀಲ್ ನಿಪ್ಪಾನಿ ಗೋಳಿಬಾರ ಸರ್, ನಿಪ್ಪಾನಿ ಗೋಳಿಬಾರ ಏನಾಯ್ತಂದ್ರೆ ಅಲ್ಲಿ ರೈತರು ಸ್ಟ್ರೈಕ್ ಕೂತ್ರವ್ರು, ಹೈವೇ ಬಂದ್ ಮಾಡಿರವ್ರು. 4 ತಿಂಗಳು ಅಲ್ಲಿ ಹೈವೇ ಮೇಲೆ ನಾಟಕ ಚಾಲು ಮಾಡ್ರಿ, ಗಿಗಿ ಪದ ಚಾಲು ಮಾಡ್ರಿ, ಭಜನಿ ಪದ ಚಾಲು ಮಾಡ್ರಿ. ಅವಾಗ ಅಲ್ಲಿ ಖಡಕ್ ಗುಂಡ್ರಾವ್ ಇದ್ರಲ್ಲ, ಗುಂಡ್ರಾವದಿಂದ ಅಲ್ಲಿ ಗೋಳಿಬಾರ ಆಯ್ತು. ಇಷ್ಟಾದ್ರೆ ಏನು ಬಗೆಹರಿ ಏನಂತ ಇಲ್ಲಿ ಆರ್ಡರ್ ಕೊಟ್ಟರು. ಗೋಳಿಬಾರ ಆಯ್ತು, ಗೋಳಿಬಾರ ಆತ್ಲ, ಎಲ್ಲ ಗೊತ್ತಾತ್ಲ, ಎಲ್ಲ ಖಾಲಿ ಕೊಲ್ಲ ಅಷ್ಟೇ ಐತಿ ಕತ್ತಿ. ಅದು ಭಾಳ ಐತಿ, ಭಾಳ ಬೇಡ. ಯಾಕಂದ್ರೆ ಈಗ ಇವತ್ತಿನ ವಿಡಿಯೋದಲ್ಲಿ ಜಾರಕಿಹೊಳಿ ವರ್ಸಸ್ ಕರ್ನಿಂಗ್ ಅವರು ಯುದ್ಧ ಕಾಂಡ ನಡೆದೈತಿ. ನೀವು ಎಲ್ಲೆಲ್ಲ ನಮ್ಮ ದಾರಿ ತಪ್ಪಿಸ್ಬೇಡ್ರಿ. ಅನ್ನ ಊಟ ಆಯ್ತಾ? ಆಯ್ತ್ರಪ್ಪ ಲೋಕೇಶ್ ಹಿರೇಕೊಡಿ. ನಾವು ಗಂಭೀರ ಚರ್ಚೆ ಮಾಡತ್ತೇವೆ. ನೀವು ಕಕ್ಕ ಗೂಗಲ್ ಪೇ ನಂಬರ್ ತಗೋರಪ್ಪ ತಮ್ಮ. ನೀವು ನಮ್ಮ ಹೆಡ್ಡಿಂಗ್ದಾಗ ಗೂಗಲ್ ಪೇ ನಂಬರ್ ಇರ್ತೈತೆ, ಫೋನ್ಪೇ ನಂಬರ್ ಇರ್ತೈತೆ, ನಂತರ ಹೆಡ್ಡಿಂಗ್ ಇರ್ತೈತೆ. ಅದು ನೀವು ನೋಡಂಗಿಲ್ಲ ಬಿಡಂಗಿಲ್ಲ, ವಾಟ್ ತೆಗೆದ್ರೆ ಹೊಡೆದು ಆಯ್ತು ತಗೋರಪ್ಪ. 855 ಲೋಕೇಶ್ ಅವರ ಹಿರೇಕೊಡಿ ಅವ್ರ 855-314-2323 ಮತ್ತೊಂದು ತೋರೆ. ಮತ್ತು ಅವನವ್ನು ಮಾರ್ತಾರೆ, ನಮಗೆ ಲಾಸ್. ಅವೆಲ್ಲ ಸಾಗರ್ ಕೊಡ್ಕಾರ ಅಂತಾರೋ, ಮಂಜುನಾಥ್ ಪಾಟೀಲ್ ಅಂತಾರೋ ನೋಡ್ಕೊತ ಕುಂತಾರ. ಹಾಕಂಗಿಲ್ಲ ಬಿಡಂಗಿಲ್ಲ, ಸುಮ್ಮನೆ ಹಂಗೆ ಇರಲಿ. 855-314-2323 ಹಾಕ್ರಿಪ್ಪ. ನಮ್ಮಂಥದ್ದು ನಮಗೆ ಗಟ್ಟಿ ಮಾಡಲಿಲ್ಲ ಅಂದ್ರೆ ಮತ್ತೆ ಯಾರು ಗಟ್ಟಿ ಮಾಡೋರು? ನಾವು ಬಂದೂಕ್ ಆಗ್ಬೇಕಾಗ 18 ಕ್ಷೇತ್ರನ ಎಲ್ಲ ಟಾರ್ಗೆಟ್ ಮಾಡ್ಬೇಕು. ಅದ್ರಾಗ 18ರಲ್ಲಿ 10 ಜಾರಕಿಹೊಳಿ ಸಹೋದರರು ಗೆಲ್ತಾರೆ, ಬರ್ದಿಟ್ಕೋರಿ. 8 ನಾವು ಗೆಲ್ತೇವೆ. ಅವ್ರು 18ಕ್ಕೆ ಟಾರ್ಗೆಟ್ ಇಟ್ಟಿರ್ತಾರೆ, 10 ರೀಚ್ ಆಗ್ತೈತೆ. ನಮ್ದು 8ಕ್ಕೆ ಟಾರ್ಗೆಟ್ ಇರ್ತದೆ, 8 ರೀಚ್ ಆಗ್ತೈತೆ. ಎಲ್ಲೆಲ್ಲಿ ಕ್ಷೇತ್ರ
ಅನ್ನೋದನ್ನ ಈಗ ಹೇಳ್ತೇವೆ ನಾವು. ಹೇಳ್ತೇವಲ್ಲ, ನಿಪ್ಪಾಣಿ ಒಂದು ಆತ, ಕುಡ್ಚಿ ಒಂದು ಆತ, ನಂತರ ಅಲ್ಲಿ ಸ್ವಲ್ಪ ಹಲ್ಕ ಬಿದ್ದಿದೆ. ಎಲ್ಲಿ ಅತ್ನೇ ಅಲ್ಲ, ಕಾಗವಾಡಕ್ಕೆ ಅಲ್ಲಿ ಮತ್ತೆ ಅಲ್ಲಿ ಹಿಂದಿನ ಶಾಸಕರು ಬರುವಂಥ ಚಾನ್ಸಸ್ ಇದೆ. ನಂತರ ನಿಪ್ಪಾಣಿ ಒಂದು ಕೈ ಹಾಕೋರು, ಬೆಳಗಾವಿ ಗ್ರಾಮೀಣ ಒಂದು ಕೈ ಹಾಕೋರು. ನಂತರ ಸಾಧ್ಯ ಇತ್ತಂದ್ರೆ ಬೈಲೊಂಗಲ್ ಸಾಧ್ಯ ಇತ್ತಂದ್ರೆ, ಯಾಕಂದ್ರೆ ಭಾಳ ಸಲ ಆರಿಸಿ ಬಂದವ್ರಿಗೆ ಬೀಳ್ತಾರೆ. ಅವಾಗ ಸುಮ್ಮ ನಮ್ಮದು ಅಲ್ಪ ಕಾಯಿ ಕುಂಡನ ಟೊಂಗಿ ಮರ್ಯಾನ ನಮ್ಮದು ಅಂದ. ಕಿತ್ತೂರ್ಕೇನು ಕೈ ಹಾಕಂಗಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ. ಖಾನಾಪುರ ಕೈ ಹಾಕ್ತೇವೆ, ಯಾಕಂದ್ರೆ ಅಲ್ಲಿ ಎಲ್ಲ ಗೊತ್ತಿದೆ. ಒಮ್ಮೆ ಅವ್ರು ತರ್ಸಾರ, ಒಮ್ಮೆ ಇವ್ರು ತರ್ಸಾರ, ಒಮ್ಮೆ ಅವ್ರು ತರ್ಸ್ತಾರೆ, ಇವ್ರು ತರ್ಸ್ತಾರೆ. ಒಟ್ಟೆ ನಮ್ಮ ಟಾರ್ಗೆಟ್ 8. ಜಾರಕಿಹೊಳಿ ಸೋದ್ರೆ 10. ಅವ್ರು 10 ಟಾರ್ಗೆಟ್ ಇರ್ತಾರೆ. ನಮ್ದೇನು ಸಂಬಂಧ ಇಲ್ಲ. ನಾವು 8 ಕೆಡ್ತೇವೆ, ಅವ್ರು 10 ಕೆಡ್ತಾರೆ. ಮತ್ತು ನಮ್ಮಲ್ಲಿ ಅವ್ರು ಬಂದ್ರೆ ಅವರಲ್ಲಿ ನಾವು ಹೋಗ್ತೇವೆ. ಮತ್ತು ಮಿಲಾಪಿ ಕುಸ್ತಿ ಆಯಿತು, ರಾಜಕೀಯ ಹಿಂದೆ ತಕೋರಿ, ನಾ ಶ್ರೀನಿವಾಸ ಪಾಟೀಲ್ ಹಿಂದೆ ತಕೋದೆ ಅಂದ್ರೆ ಆಯ್ತಲ್ಲ, ಮಿಲಾಪಿ ಕುಸ್ತಿ ಆತ್ಲ. ಮಿಲಾಪಿ ಕುಸ್ತಿ ಆದ್ರೆ ಮತ್ತೆ ಮುಗೀತ್ಲ, ಮತ್ತೆ ಅಲ್ಲಿ ವ್ಯವಹಾರ ಎಲ್ಲ ಮುಗೀತು. ನೋಡು ಮತ್ತೊಮ್ಮೆ ತಗೋರೆ, ಕಲ್ಮೇಶ್ ಹಡ್ಕರ್, ಥ್ಯಾಂಕ್ ಯು ಸರ್. ಲೋಕೇಶ ಹುರ್ಕಡ್ಲಿ ಸರ್, ಥ್ಯಾಂಕ್ ಯು ಸರ್. ಹುಕ್ಕೇರಿ ವೆಂಕಟೇಶ್ ಕೃಷ್ಣ, ಏನು ಹುಕ್ಕೇರಿ, ನಾವು ಹೇಳತ್ತೇವೆ ಬೇರೆ, ನೀವು ನಮ್ಮ ದಾರಿ ತಪ್ಪಿಸಿದ್ರೆ ಬೇರೆ. ಮತ್ತು ಸಾಗರ್ ಕುಲ್ಕರ್ ಅಂತಾರೆ ಓದಲ್ಲ ಅವ್ರಿಗೆ ರಿಯಾಕ್ಷನ್ ಕೊಡಲ್ಲ, ನಿಮಗೆ ಹೆಚ್ಚು ಸೇರಿ ಹೆಂಗಾವಂತ ಅವನು ಅತ್ತ ನಮ್ಗೆ ಅದಲ್ಲ. ನಾವು ಯಾವುದೋ ಒಂದು ದಾರಿ ನಡೀತೀರಿ, ಇವು ತಪ್ಪಿಸ್ತಾರೆ. ಇನ್ನೆಲ್ಲಿ ಬಂತು, ಒಬ್ಬ PSI ಇನ್ನೊಬ್ಬ ಜಾರಿ ಕೊಟ್ಟಿರ್ತಾರಲ್ಲ, ಅದು ಅವನು ಎಬ್ಸಿ ಇವನು ಎಬ್ಸಿ. ಇದು CPIನೂ ಎಬ್ಸ್ತಾರೆ. ಒಂದೊಂದು ನಗರ ಆಯುಕ್ತರು ಜಿಲ್ಲಾ ಇದು ರಾಜ್ಯ ಮಟ್ಟದ ಹೇಳ್ತಾನ. ನಗರ ಆಯುಕ್ತಬೇಕು ಎಸ್ಬೇಕಾದ್ರೆ ಎಟ್ಟ 1 ಕೋಟಿ ಅಲ್ಲ, 50 ಲಕ್ಷ 25 ಲಕ್ಷ ಅಲ್ಲ, 5 3 2 ಹೆಂಗೆ ಲಾಗ ಬರ್ತೈತಿ. ಹಂಗೆ ಪಾವಣೆ ಇದ್ದ ಪೈ ಇದ್ದ ಅಂದ್ರೆ ಸ್ವಲ್ಪ ಕಡಿಮೆ, ರಿಲೇಷನ್ ಇದ್ದಂತರ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಹೆಚ್ಚ, ನಂತರ ತಮ್ಮ ದೋಸ್ತ್ ಇದ್ದ ಅದಕ್ಕಿಂತ ಕಡಿಮೆ. ಮತ್ತು ಏನೂ ಇಲ್ಲಪ್ಪ ನಾ ಬರಾಮಪ್ಪ ಇಲ್ಲಿ ಇನ್ಕಮ್ ಭಾಳ ಐತಿ ಅವು ಹೆಚ್ಚು. ಇದು ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಗೊತ್ತೈತಿ, SP ಅವ್ರಿಗೆ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ನಿಮ್ಗೆ ಗೊತ್ತಿಲ್ಲ. ಯುವಕರಿಗೆ 18-35 ನಿಮ್ಗೆ ಎಲ್ಲ ನಮ್ಮನೆ ಟ್ರೈನ್ ಮಾಡವನ. ರಾಜಕೀಯ ವ್ಯಕ್ತಿಗಳನ್ನ ಹೆಂಗೆ ಆಟ ಆಡಿಸ್ಬೇಕು ಹೇಳಿದನ್ನ. ಬೆಳಗ್ಗೆ ಕಾಂಗ್ರೆಸ್ ಜೆ ಅನ್ನೋದು, ಮಧ್ಯಾಹ್ನ 4 ಗಂಟೆಗೆ BJP ಜೆ ಅನ್ನೋದು, ರಾತ್ರಿ 10 ಗಂಟೆ ಮುಂದೆ JDS ಜೆ ಅನ್ನೋದು. ಅದ್ರ ಜೆ ಅಂದ್ರೆ ನಿಮ್ಗೆ ಗೊತ್ತಾಗಬಾರ್ದು. ಟಿ ಶರ್ಟ್ ಎಲ್ಲ ಮುಗಿಸೋದು, ಮಾಸ್ಕ್ ಒಂದು ಹಾಕೋದು ಜೆ ಅಂತೇಳಿ, ಯಾಕೆ ಯಾರು ನೋಡಬಾರ್ದಲ್ಲ. ನಿಮಗೆ ಇದು ಐಡಿಯಾ ಕೊಡ್ಬೇಕು. ಇಲ್ಲ ಜೆ ಅಂತಂದ ಮತ್ತೊಬ್ಬ ಹೇಳ್ತಾನೆ, ಸರ್ ಅಲ್ಲಿ ಪ್ರಕಾಶ್ ಹುಕ್ಕೇರಿ ಜೆ ಅಂತಂದ. ಮತ್ತೊಬ್ಬ ಹೇಳ್ತಾನ, ಇಲ್ಲ ಇದು ಯಾರು ಜೊಲ್ಲೆಯವ್ರ ಕಡೆ ಇದ್ದ ಅವು ಜೆ ಅಂತ. ಇಬ್ರು ಕೂಡಿ ಜಾರಕಿಹೊಳಿ ಸೋದರಿಗೆ ಹೇಳ್ತಾರೆ, ಮಕ್ಕಳ ನೀವು ಜೆ ಅಲ್ಲಿ ಮಾಡ್ಬೇಡ್ರಿ, ನೀವು ಜೆ ಅಲ್ಲಿ ಮಾಡ್ರಿ, ನನಗೆ ಜೆ ಅಂತ ಬರ್ತಾರೆ. ಮತ್ತು JDS ಶಂಕರ್ ಮಾಡಲಿ ಫೋನ್ ಮಾಡ್ತಾನೆ, ನಮ್ಮದು ಸ್ವಲ್ಪ ಬೇಕರು ಅಂತ. ಇವರೆಲ್ಲ ಖಾಲಿ ಆದ ಕೂಡಲಿ ಇವ್ರು ಹೋಗಾರ. ಹಿಂಗಾಗಿ JDS ಎಲ್ಲ ಮುಗೀತ್ಲ ಕತೆ. ಇನ್ನು PSI ಗೊತ್ತತ್ಲ, 2 ಚಾರ್ಜ್. ಒಂದು ಚಾರ್ಜ ಟ್ರಾನ್ಸ್ಫರ್ದ, 2ನೇ ಚಾರ್ಜ ಎಲ್ಲೆಲ್ಲಿ ಎಷ್ಟೆಷ್ಟು ಕಮಾಯಿ ಐತೆ ಅನ್ನೋದು. ಇದು ನಡೆದಿದೆ. ನಿಮ್ಗೆ ಗೊತ್ತಿಲ್ಲರಿ ಪಾಪ ನಿಮಗೇನು ಗೊತ್ತೈತಿ. ಅದಕ್ಕೆ 855-314-2323 ಹಾಕ್ರಿ. ನಿಪ್ಪಾಣಿ ಗೊಳಿಬಾರ್ದು ಹೇಳಿದ್ಲ. ಮತ್ತು ಅಲ್ಲಿ ದೊಡ್ಡ ಇದನ್ನಾಯ್ತು, ದೊಡ್ಡ ಗಲಾಟೆ. ನ್ಯಾಷನಲ್ ಹೈವೇ ಬಂದು 4 ತಿಂಗಳಂತ ಅಂತಾರ. ಅವಾಗ ಗುಂಡ್ರಾವ್ ಸಿಟ್ಟು ಬಂತು. ಮತ್ತು ಸರ್ಕಾರ ಬಿದ್ದೋತ್ಲ. ಯಾಕಂದ್ರೆ ರೈತರ ನರಗುಂದ ನವಲಗುಂದ ಒಂದಾಗಿತ್ತ. ಅಲ್ಲಿ ಹತ್ತಿ ಬೆಳಿತಿದ್ರು, ಇದು ಜವಳ ಭೂಮಿ ಇತ್ತು, ಅದಕ್ಕೆ ಟ್ಯಾಕ್ಸ್ ಕೊಡಂತ ಇವರು, ನಾವು ತೆರಿಗೆ ತುಂಬಂಗಿಲ್ಲ ಅಂತ ಇವರು ಹೊಲದ್ದ. ಯಾಕಂದ್ರೆ ಜವಳ ಭೂಮಿ ಆಯ್ತು, ಅಲ್ಲಿ ಏನು ಬೆಳಿಲ್ಲ ಅದಕ್ಕಿಂತ ಮೊದಲ ಹತ್ತಿ ಬೆಳಿತಿದ್ರು. ಕೋಟಿ ಇವ್ರು ಸಂಡಾಸ್ಕೋ ಅಂತೇಳಿ ಟ್ರ್ಯಾಕ್ಟರ್ ತೊಗೊಂಡು ಹೋಗ್ತಿದ್ರಂತ. ಒಟ್ಟು ಶ್ರೀಮಂತರಾಗಿದ್ರು. ನಂತರ ಉನೀಶ್ ಮತ್ತು ಜವಳ ಬೆಳೋದ್ಲ. ಹತ್ತಿ ತೆಗೆದು ಹತ್ತಿ ಹಾಕರಲ್ಲ ನೋಡೋ, ನಿಮ್ಗೆ ಗೊತ್ತಾಗ್ತೈತಿ. ನಿಮ್ದ ಹತ್ತಿ ಆಗಿ ಹೋಗ್ತೈತಿ, ನೀವು ಮೆದುವಾಗಿ ಹೋಗ್ತಾರೆ. ಅದು ಅಲ್ಲಿಂದ ಆ ಪ್ರಕಾರ. ಮತ್ತು ಇದ್ರ ಪ್ರಕಾರ ಏನು ಗುಂಡ್ರಾವ್ ಹೋದ್ರು. ಅದ್ರ ಗುಂಡ್ರಾವ್ ಸ್ವಲ್ಪ ಧೈರ್ಯವಂತ CM. ಅಲ್ಲಿ ನೋಡ್ರು 4 ತಿಂಗಳು ಮಾಡ್ತೀರಿ ನೀವು. ಅದು ಮೋದಿ ಅವರು ಮಾಡಿದಾರಲ್ಲ, ದೊಡ್ಡ ಪ್ರಯತ್ನ ಮಾಡಿದ್ರಲ್ಲ. ಯಾವುದು 3 ಕೃಷಿ ವಿಧೇಯಕ ಕಾಯ್ದೆಗಳನ್ನ ಹಿಂದೆ ತೆಗೆದುಕೊಳ್ಬೇಕಂತೇಳಿ ಇವರೇನು ಹೋರಾಟ ಮಾಡಿದಾರಲ್ಲ. ಎಷ್ಟು ಹೋರಾಟ, ಎಷ್ಟು ವರ್ಷ, ಎಷ್ಟು ಶೇಖರು. ನಂತರ ಹರಿಯಾಣ, ನಂತರ ಕರ್ನಾಟಕದ ಕೆಲವು ಮಂದಿ, ಚುನಾಪ ಪೂಜಾರ್ ಅಂತವರು, ಸಿದ್ಧಗೌಡ ಮೋದಿ ಅಂತವರು, ಸುಂದರೇಶ್ ಅಂತ ಕೆಲವು ಮಂದಿ ಭಾಗವಹಿಸಿದ್ರಲ್ಲಿ ನಡ್ರಿ ಅಂತೇಳಿ. ಹಿಂದಿನ ಒಬ್ಬ ರೈತ ಮುಖಂಡರು ಅದಕ್ಕೇನು ಭಾಗವಹಿಸಲಿಲ್ಲ. ಹಿಂಗಾಯ್ತು. ಅದರ ಎಷ್ಟು ಹೋರಾಟ, ಎಷ್ಟು ಮುಳ್ಳು ಬಡಿದ್ರು, ಎಷ್ಟು ಟೇರ್ ಗ್ಯಾಸ, ಇದೆಲ್ಲ ಮತ್ತೆ ವರದಿ ಮಾಡ್ತಿದ್ರಲ್ಲ ನ್ಯಾಷನಲ್ TVದವ್ರ, ದಿನಪತಿ ಇಲ್ಲ, ಎಲ್ಲ ಯೂಟ್ಯೂಬನ
ಭಾರತ ದೇಶದ ಏನೇನು ಪರಿಸ್ಥಿತಿ ಐತೆ ಅಲ್ಲಿ ಏನು ಕೃಷಿ ಕಾಯ್ದೆಗೆ ವಿರುದ್ಧ ಅಲ್ಲಿ ಎಲ್ಲರೂ ಗೊತ್ತಾದ ಕೂಡ ಸರ್ಕಾರ ಇನ್ನು ನಾವು ಬರೀಪ್ಪ ಅಗ್ರಿಮೆಂಟ್ ಎಷ್ಟು ಅಗ್ರಿಮೆಂಟ್ 1 2 ಸಲ 3 ಸಲ 4 ಸಲ 5 ಸಲ 8 ಸಲ ಹೋದ್ರು ಆಗವತ್ತು ಮುರಿದ ಬೆಳಕದಿತ್ತು. ಅವ್ರು ಇದೊಂದು ಬಿಟ್ಟು ಹೇಳಾರು, ನಾವು ಇದೊಂದು ಹಿಡಿದು ಹೇಳಾರು. ಅವ್ರು ರೈತರ ಮುಖಂಡರು ಲಾಸ್ಟಿಗೆ ಗೆದ್ರಲ್ಲ, ಟಿಕ್ಕಾಯ್ತು ಅವ್ರು ಗ್ಯಾಂಗ್ ಗೆದ್ದು ಎಲ್ಲ ಖಾಲಿ ಮಾಡಕನ 3-4 ತಿಂಗಳು ಬಂತು. ಆಯವೇ ಚಾಲಾಗಿತ್ತು. ಅಂದಿನ ದಿಲ್ಲಿ ಹೋಗೋರು ಎಷ್ಟು ತ್ರಾಸು, ಹೈಕೋರ್ಟ್ದಲ್ಲಿ ಸುಪ್ರೀಂ ಕೋರ್ಟ್ದಲ್ಲಿ ಹೋತು. ಏನೇನು ದೊಡ್ಡ ಗದ್ದಲ ನಿಮಗೆಲ್ಲ ಗೊತ್ತಿಲ್ಲ, ಸಣ್ಣ ಹುಡುಗರು ನಿಮಗೆ ನೀವು ಸ್ವಲ್ಪ ಇದನ್ನು ಮಾಡೋರು. ನೀವು ಲೋಕೇಶ ಹುರ್ಕಡ್ಲಿ ಕಕ್ಕ DCC ಬ್ಯಾಂಕ್ ಏನೇನು ಮಾಡಿ ಹೇಳು, ಎಲ್ಲ ಹೇಳಿದೇನಪ್ಪ. ಬೆಳಗಿನ ಫಸ್ಟ್ ಎಪಿಸೋಡ್ ನೋಡಿ ಎಲ್ಲ ಗೊತ್ತಾಗ್ತೈತೆ. ಹೇಳ್ರಿ ಅನ್ಬೇಕು. ಹೇಳೋದು ಏಕವಚನ ಹೇಳ ಇವ್ ಏಕವಚನ ಯಾವ್ದ ಬಹುವಚನ ಯಾವುದು ಗೊತ್ತಿಲ್ಲ. ಇರಲಿ, ಲೋಕೇಶ್ ನಮ್ಮ ಮನುಷ್ಯ, ಯಾರ್ಯಾರು ವೀಕ್ಷಣೆ ಮಾಡ್ತಾರೆ ಎಲ್ಲ ನಮ್ಮ ಮನುಷ್ಯ. ಇನ್ನೆಲ್ಲಿ ಹೋಗೋನು, ನವಲ್ಗೊಂದು ಹೋರಾಟ. ಅಲ್ಲಿ ಒಬ್ಬ ಇನ್ಸ್ಪೆಕ್ಟ್ರ್ ಅವ್ರು ಏನು ಮಾಡಿದ್ರು, ತಾಲೂಕ್ ಪಂಚಾಯತ್ ಎಲ್ಲ ಅಲ್ಲಿ ಧರಣಿ ಕೂತರು. ಅಲ್ಲಿ ಏನಾಗಿತ್ತು, ಅಲ್ಲಿ ಎಬ್ಸ್ಬೇಕಂತ ಅವರು ಅದೇನು ಆಯ್ತು, ಅಲ್ಲಿ ಸರ್ಕಾರಿ ಸರಾಯಿಲ್ಲ, ಅಲ್ಲಿ ಪೊಲೀಸರು ಮತ್ತು ಅವ್ರ ಮಧ್ಯೆ ದೊಡ್ಡ ಯುದ್ಧ ಆಯ್ತು. ಆ ಏನು ಸರಾಯಿ ಟ್ಯಾಂಕ್ ಇತ್ತಲ್ಲ ಅದನ್ನು ಹೊಡೆದ್ರೆ, ಆ ಹೆಲ್ಮೆಟ್ದಾಗ ಪೊಲೀಸರು ಹೆಲ್ಮೆಟ್ದಾಗ ಸರಿಯಾಗಿ ಕುಡಿದ್ರೆ. ಇದು ಯಾರು ಹೇಳ್ತಾರೆ ಸ್ಟೋರಿ, ಅಲ್ಲಿ ಕುಡಿದ್ರೆ ನಿಷೇಧಾಗ ಬಡ್ದು ಒಬ್ಬ PSI ಹುಡ್ಕೋತ ಒಂದು PHC ಇರ್ತೈತಲ್ಲ ಪ್ರಾಥಮಿಕ ಅವ್ರಿಗೆ, ಅಲ್ಲಿ ಅಡಿ ಕೂತ್ರು. ಅಲ್ಲಿ ನರ್ಸ್ ಇದ್ದಾವೆ, ಇವ್ರ ಮೇಲೆ ಚಾದರ್ ಬಚ್ಚಿ ಮನುಷ್ಯರು. ಅವಾಗ ಯಾರೋ ನೋಡಿದ್ವಿ ಹೋರಾಟಗಾರ, ಇಲ್ಲಾಂದ್ರೆ ಬರ್ರಿ ಅಂತ ಹೋಗಿ ಅಷ್ಟು 64 ಕೊಡ್ಲಿದ್ದು ಇದನ್ನು ಬಿದ್ದಿದ್ದಂತ ಇದನ್ನು. ಅವಾಗ ಏನೂ ಆಯ್ತು. ಇನ್ನು ಸಾರ್ವಜನಿಕರು ಹೋರಾಟ ಇದು. ಹಿಂಗೆ ಸರ್ಕಾರ ಏನಿತ್ತು, ಹೆಗ್ಡೆ ಅವ್ರ ಸರ್ಕಾರ, ಇದು ವೈಯಕ್ತಿಕ ಅಲ್ಲ, ಸಾರ್ವಜನಿಕ ಇದೆ. ಅದನ್ನು ಹಿಂತೊಕ್ಕಕ್ಕೆ ಪ್ರಾರಂಭ ಮಾಡಿದ್ರು ಅವಾಗ ಕೇಸುಗಳು ಸರ್ಕಾರದವ್ರು. ಇವು ಕೂಡ 18 ಮೇಲೆ ಹಿಂತೊಕ್ಕೊಲಿಲ್ಲ ಸರ್ಕಾರ. ಈಗಿನ ಸರ್ಕಾರ ಕೂಡ ಅವು ಹಿಂತೊಕ್ಕೋದು ಮುಂತೊಕ್ಕೋದು ಏನು ಗೊತ್ತಿರಲಿಲ್ಲ, ಕೇಸ ಕೋರ್ಟ. ಈಗ ಹಂಗಿಲ್ಲ, ಕನ್ನಡಿಗರ ಮೇಲೆ ಎಷ್ಟು ಕೇಸ್ ಆಗ್ತಾವ, ಹಿಂತೊಕ್ಕೋತಿಲ್ಲ. ಹಿಂತೊಕ್ಕೋದು ಮುಂತೊಕ್ಕೋದು ರಾಮಕೃಷ್ಣ ಹೆಗಡೆ ಅವ್ರ ಕಾಲದಿಂದ ಬಂತದು. ರಾಮಕೃಷ್ಣ ಹೆಗಡೆ ಅವ್ರು 2 ಸಲ ಮುಖ್ಯಮಂತ್ರಿ, 83ರಾಗ ಮತ್ತು ಏನೋ ಆಗಿ 85ರ ಮತ್ತೆ ಮುಖ್ಯಮಂತ್ರಿ ಆದರು. 85 ನಂತರನೋ ಅಥವಾ 83 ನಂತರ ಯಾವುದು ಇದು ಮಿನಿಟ್ ಬಂದದ್ದು, ಅದ್ರೊಳಗೆ ಮಿನಿಟ್ ತಂದ್ರಲ್ಲ. ಅಂದ್ರೆ ಪೊಲೀಸರನ್ನು ದ್ವೇಷ ಮಾಡ್ತಿದ್ರು ಅವ್ರು, ಇಷ್ಟು ಮಾತ್ರ ಖರೆ. ಅವ್ರಿಗೆ ಕಂಡ್ರೆ ಆಗ್ಬಾರ್ದು. ಇನ್ನು ಇವ್ರು ಮಿನಿಟ್ ಕೊಟ್ಟರೆ ಬರೋಬ್ಬರ ಮಿನಿಟ್ ಮಾಡೋಣ ಅಂತ ಮಿನಿಟ್ ಮಾಡಿ ಹೋದ್ರ ಅವ್ರು. ಇಷ್ಟು ಕತ್ತಿರಪ್ಪ. ಇನ್ನೊಂದು ಕಥೆನ ಮತ್ತೊಮ್ಮೆ ಹೇಳ್ತಾರೆ. ಯಾರು ಇಂದಿಗೂ ಸದಾನ್ ಬೊಮ್ಮಾಯಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅವ್ರು ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಅಷ್ಟು ಮಾಡಿರಿ, ನಮ್ಮನ್ನ ಗಟ್ಟಿ ಮಾಡಿರಿ, ಗಟ್ಟಿ ಆಗ್ತವೆ. ಇಲ್ಲಾಂದ್ರೆ ಅದ ನಿಪ್ಪನಿಗೆ ಹೊಡಿವಾರ ಹೇಳಿದ್ರು. ಎಷ್ಟೇ ಐತದ ತಂಬಾಕು ಬೆಲೆ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೋರಾಟ ಅವ್ರು. ಇವ್ರು ತಂಬಾಕು ಬೀಳ್ತಿದ್ರಲ್ಲ ಅವಾಗ, ಅದ್ರ ಹೋರಾಟ ಅದು. ಇಲ್ಲಿ ನರಗುಂದದ ಅದು ಹೋರಾಟ. ನಾವು ಭೂಮಿ ಜವಳಿ ಐತಿ, ನಾವು ತೆರಿಗೆ ಕಟ್ಟಂಗಿಲ್ಲ ಅಂತ ಅವು ಇವ್ರ ಹೋರಾಟ. ಆದ್ರೆ ನರಗುಂದ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಆಗ್ತವೆ. ಅಲ್ಲಿ ಸರ್ಕಾರ ಗಡ ನಡೀತದೆ. ನಿಪ್ಪನಿ ತಂಬಾಕು ಕೇಸು ಹಂಗೆ ನಡೀತು. ಇವರು ಹೈವೇ ಬಂದ್ ಮಾಡಿರಲ್ಲ, 4 ತಿಂಗಳು 6 ತಿಂಗಳು 2 ವರ್ಷ ಒಟ್ಟು ಬಂದ್ ಐತಲ್ಲ. ನಾಟಕ ಮಾಡಾಕತ್ರ, ಸಂಗೀತ ಬಾರ್ಸಾಕತ್ರ, ಗಿಗಿ ಪದ ನಡೆದು ಎಲ್ಲ ಮತ್ತು ರಾತ್ರಿ ಮತ್ತು ಬೇಕಲ್ಲ. ಮತ್ತು ಅವಾಗ ಶೆಟ್ಟಿಗೆದ್ದ ಅವರು ಆರ್ಡರ್ ಮಾಡಿದ್ರು. ಇಷ್ಟೆಲ್ಲ ಕತೆ ಐತೆ. ಇವತ್ತು ಏನೋ ಜಾರಕಿಹೊಳಿ ವರ್ಷದ ಕರ್ನಿಗವ್ರು ಹೇಳಕ್ಕೆ ಹೋಗಿ ನಮ್ಮನ್ನು ದಾರಿ ತಪ್ಪಿಸಿ ಎಲ್ಲಿ ತಂದ್ರಿ, ಗೋಳಿಬಾರಕ್ಕೆ ತಂದ್ರಿ ನಿಪ್ಪಾಣಿ. ಅಲ್ಲಿನ ತಪ್ಪಿಸಲ್ಲಿ ನವಲ್ಗುಂದು ನೀವೇನು ಕೇಳಿಲ್ಲ, ನಾನೇ ಹೇಳತ್ತೇನೆ. ನಂತರ ನಮ್ದು ಮಿನಿಟ್ ಒಂದು ಹೇಳೋದಿತ್ತು, ಅವರು PSI ವರ್ಗಾವಣೆ ಮಾಡ್ತಾ 2 ನಮೂನಿ ಅದನ್ನು ಹೇಳಿದ್ವು. ನಮಸ್ಕಾರ, ಮತ್ತೆ ಭೇಟಿಯಾಗ್ರಪ್ಪ, ಮತ್ತೆ ಮಾಡ್ತೇವೆ ಇನ್ನೊಂದು 4-5 ವಿಡಿಯೋ. ಯಾವಾಗ ಮಾಡ್ತೇವೆ ಅಂತ ಸಾಗರ್ ಹೇಳ ಎಲ್ಲಿ ಹೇಳ್ತಾರೆ ಹೇಳಿ. ಮತ್ತು ಅವರ ಸಬ್ಸ್ಕ್ರೈಬರ್ ಸಂತುಬಾಯಿ ಅಂತವ್ರು ಅವರ ಅವ್ರಿಗೆ ಉತ್ತರ ಕೊಡ್ಕೋತ ಕೂಡ ಊಟ ಆಯ್ತಾ, ಚಾ ಆಯ್ತಾ, ನಾಷ್ಟ ಆಯ್ತಾ, ಯಾವುದ್ರ ಪ್ರಕರಣ ಕೇಳ್ಬೇಕ್ರಪ್ಪ. ದೇವೇಗೌಡರು 2 ಕ್ಷೇತ್ರದಲ್ಲಿ ಬೆಳಗಾವಿ ಗ್ರಾಮೀಣದಲ್ಲಿ ಧಾರವಾಡ ಗ್ರಾಮೀಣದಲ್ಲಿ ಹೆಂಗೆ ಆರಿಸಿ ಬಂದರು. ನಂತರ ಆವಾಗ ರೈತರ ಪರಿಸ್ಥಿತಿ ಹೆಂಗಿತ್ತು ಯಾವುದು. ನಂತರ ಹಿರೇಬಗಡಿ ಕ್ಷೇತ್ರದಿಂದ ಆರಿಸಿ ಬಂದರು, ಒಂದಕ್ಕೆ ರಾಜೀನಾಮೆ ಕೊಟ್ಟರು. ಅಲ್ಲಿ ನಂಜುಂಡಸ್ವಾಮಿ ಅವ್ರನ್ನ ಆರಿಸ್ತಂದ್ರು. ನಂತರ ನಂಜುಂಡಸ್ವಾಮಿ ಅವ್ರ ನಡುವೆ ಗದ್ಲಾತು, ಇವರು ಬೇರೆ ಆದರು. ನಂತರ ಇವರು BJP ಸೇರಿದ್ರು, ಮಂತ್ರಿನೂ ಆದರು, ಕೇಂದ್ರ ಗ್ರಾಮೀಣ ಮಂತ್ರಿ. ಒಬ್ಬ ನಮ್ಮ ಊರಾಗ ಬೋರ್ವೆಲ್ ಕೇಳಂತ ಬಾಬಾಗೌಡ ಕಡೆ ಹೋಗಿದ್ದ. ನಾ ಕೇಂದ್ರ ಮಂತ್ರಿನೋ, 100 ಬೋರ್ವೆಲ್ ಕೇಳ, ಒಂದೇ ಕೇಳತ್ತೇನಂತ ಅವ್ರು ಹೊಸವಾಗಿದ್ರು.
ಮತ್ತು ಇವ್ರು ಸಿಗ್ನೇಚರ್ ಹೆಂಗೆ ತಗೋತಿದ್ದಂದ್ರೆ ಬಾಬಾಗಳು ಗೌಡಾಜಿ ಯಾ ಸಹಿ ಕರೋ ಅಂದ್ರೆ ಸಹಿ ಮಾಡಬೇಕಾ, ಬಂದಷ್ಟು ಬರಲಿ ಕೊಟ್ಟಷ್ಟು ಬರಲಿ. IAS IPS ಭಾಳ ಚಲೋ, ಗೌಡಾಜಿ ಯಾ ಕರೋ. ಮತ್ತು ದೇವೇಗೌಡರು ಇದ್ದಾಗ ಏನಾಯ್ತು ಅದನ್ನು ಗೌಡಾಜಿ ಯಾ ಕರೋ. ಇವ್ರು ಮುದ್ದೆ ಇಲ್ಲಿಂದ ಅಲ್ಲಿ ತರಿಸಿದ್ರು ಅವ್ರು ಮುದ್ದೆ ಮಾಡಿ ಹೋಗಿದ್ರು. ಅವರು ದೇವೇಗೌಡರು ಎಲ್ಲ ಗೊತ್ತೈತಿ. ಸರ್ಕಾರ ಹೊರಗೂ ಇನ್ನೂ ಭಾಳ ಅದಾವೆ, ಹೇಳೋದು ಭಾಳ ಐತಿ. ನಮ್ಮನ್ನು ಗಟ್ಟಿ ಮಾಡಲಿಲ್ಲ ನಾವು ಹೇಳಂಗಿಲ್ಲ. ಶಿವಾನಂದ ಕುರಂಗಿ ಅವರ ನಮ್ಮನ್ನು ನೀವು ಯಾವಾಗ ಗಟ್ಟಿ ಮಾಡಂಗಿಲ್ಲ, ನಾವು ಇಂಥವೆಲ್ಲ ಹೇಳಂಗಿಲ್ಲ. ಆದರೂ ಅನಿವಾರ್ಯ ಐತಿ. ಪತ್ರಿಕಾ ಧರ್ಮ ನೇರ ದಿಟ್ಟ ನೀರು ಅಂತಾರ, ನಾವು ಮಾತ್ರ ಉಪವಾಸ ನೀರು ಅಂತಾರ. ಎಷ್ಟೈತ್ರಪ್ಪ. ನಮಸ್ಕಾರ.